ಬಿಟ್ಟು ಆಕ್ಚುಲಿ ಈ ಚಾರಿತ್ರಿಕ ಅನ್ನೋ ಯಾವುದೇ ಪದಗಳು ಇವತ್ತು ಏನಾಗಿದೆ ಅಂದ್ರೆ ಅವರು ವರ್ಣಿಸಬಹುದಾದಂತ ಅರ್ಥಗಳು ನಿಜಕ್ಕೂ ನಮ್ಮ ಕಿವಿ ತಲುಪ್ತಾ ಇದೆ ಅಥವಾ ನಮ್ಮ ಮನಸ್ಸಿಗೆ ತಲುಪ್ತಾ ಇದೆ ಅನ್ನೋ ವಿಚಾರದಲ್ಲಿ ನನಗೆ ಅನುಮಾನವಿದೆ. ಅಂದ್ರೆ ಇದನ್ನ ಸ್ಪೀಚ್ ಆಕ್ಟ್ ಅಂತ ಇಂಗ್ಲಿಷ್ ಕರೀತೀವಿ. ಅಂದ್ರೆ ನಾವು ಆಡೋ ಮಾತಿನಲ್ಲೂ ಕೂಡ ಅನೇಕ ಸಾರಿ ಈ ಸ್ಪೀಚ್ ಆಕ್ಟ್ ಆಗಿರುತ್ತೆ ಅಂದ್ರೆ ಮಾತಿನಲ್ಲಿ ಆಡ್ತಿರ್ತೀವಿ ಅಷ್ಟೇ, ಆದ್ರೆ ಆಡೋರ್ಗೂ ಆ ಮಾತಿನಲ್ಲಿ ಕಮಿಟ್ಮೆಂಟ್ ಇರಲ್ಲ. ಕೇಳಿಸ್ಕೊಳ್ಳೋಕೆ ಏನ್ ಹೇಳ್ತಿದ್ದಾರೆ ಅದನ್ನ ನಾವು ಕೇಳಿಸ್ಕೋಬೇಕಲ್ಲ ಅಂತನ್ನುವಂತ ಅಪೇಕ್ಷೆ ಅಥವಾ ಆಸೆ ಅವ್ರಿಗೂ ಇರಲಿಲ್ಲ. ಇಂತಹ ಸಂವಹನ ಸಂಪೂರ್ಣವಾಗಿ ಕುಸಿದು ಬಿದ್ದಿರುವ ಕಾಲದಲ್ಲಿ ನಾವು ಇಂತಹ ಮಾತುಗಳಲ್ಲಿ ಅನೇಕ ಸಂಗತಿಗಳನ್ನ ಹೇಳ್ತಿದ್ದೀವಿ ಅಂತ ನಾವು ಅನ್ಕೋತಾ ಇದ್ದೀವಿ, ಕೇಳ್ಕೊತಾ ಇದ್ದೀವಿ ಅಂತ ನೀವು ಅನ್ಕೋತಾ ಇದ್ದೇನೆ, ಮತ್ತು ಅರ್ಥ ಮಾಡ್ಕೋತಾ ಇದ್ದಾರೆ ಜಗತ್ತು ತಿಳ್ಕೊಂಡು ನಾವು ಪರೀಕ್ಷೆಗಳನ್ನು ಮಾಡಿದ್ದು, ವ್ಯಾಲ್ಯೂಷನ್ಸ್ ಮಾಡಿದ್ದು, ಸರ್ಟಿಫಿಕೇಟ್ ಕೊಟ್ಟಿದ್ದು. ಮುಂದೆ ನಾನೇನು ಹೇಳೋದಿಲ್ಲ. ಸ್ನೇಹಿತರೆ, ಇದು ನನಗೆ ಬಹಳ ಸಂತೋಷದ ಸಂಗತಿ. ಸಂತೋಷ ಯಾಕೆ ಅಂತಂದ್ರೆ ನಮ್ಮ ಹಿರಿಯ ಮಿತ್ರರು, ಸೋದರ ಸಮಾನರು ಆದಂತ ನಮ್ಮ ಎಲ್ಲ ಮುಕುಂದರಾಜ್ ಅವರು ನಾನು ಬೆಂಗಳೂರು ಪ್ರವೇಶ ಮಾಡಿದ ಕಾಲಕ್ಕಾಗಿ ಅವರು ನಮ್ಮ ಯುವ ಪಡೆ ಇತ್ತಲ್ಲ, ಕವಿಗಳ ಪಡೆಗೆ ಅವರು ನೇತಾರರಾಗಿದ್ದರು. ಯಾಕಂದ್ರೆ ಅವರು ಒಂದು ಸಂಘಟನೆಯ ಟ್ರೈನಿಂಗ್ ಅನ್ನು ತೆಗೆದುಕೊಂಡು ಬೇರೆ ಬಂದಿದ್ರಿಂದ ಮತ್ತು ಅವರು ಆ ಟ್ರೈನಿಂಗ್ ಅಲ್ಲಿ ಮುಂಚೂಣಿಯಲ್ಲಿದ್ದರು. ಮತ್ತು ಇವರನ್ನ ನಾಯಕರು ಅಂತ ನಾವೆಲ್ಲ ಒಪ್ಕೊಳ್ಳೋದಕ್ಕೆ ಮುಖ್ಯವಾದ ಕಾರಣ ಏನು ಅಂತಂದ್ರೆ ಕೀರಂ ಅವರು ಇವರಿಗೆ ಕೊಡ್ತಾ ಇದ್ದಂತ ಪ್ರಾಜೆಕ್ಟ್, ಅಥವಾ ಇವರೇ ಕೀರಂ ಅವರ ಮುಂದೆ ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಿದ್ದರಿಂದಾಗಿ ಕೀರಂ ಕೊಟ್ಟರು ಅಂತ ನಾವು ಭಾವಿಸಿ ಅದು ಇವರು ತಗೊಂಡ್ರೋ ಗೊತ್ತಾಗಲಿಲ್ಲ. ಒಟ್ಟಲ್ಲಿ ಕೀರಂ ಅವರು ಅವರ ಸಭಾಬಂಧದಲ್ಲಿ ಇವರು ಒಂದು ಹೊಳೆಯುವ ನಕ್ಷತ್ರವನ್ನು ಇಡ್ತಾ ಇದ್ರಿಂದ ಸೊ ಇವರ ಸಹಾಯ ಬೇಕಾಗ್ತದೆ ನಮಗೆ ಅಂತ ನಾವೆಲ್ಲ ಹೊಸ ಕಾಲದ ಕವಿಗಳೆಲ್ಲ ಕಾಲದಲ್ಲಿ 84-85 ಕಡೆ ಅಂದ್ಕೊಂಡ್ವಿ. ಅಂದಿನಿಂದಲೂ ಕೂಡ ಅವರು ಆ ವಾತ್ಸಲ್ಯ ಸ್ನೇಹವನ್ನ ಉಳಿಸಿದ್ದಾರೆ. ನಿರಂಜನ ವಾನಳ್ಳಿಯವರು ಅವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಜರ್ನಲಿಸಮ್ ಅನ್ನ ಪಾಠ ಹೇಳ್ತಿದ್ದ ಕಾಲದಲ್ಲಿ, ಓದ್ತಿದ್ದ ಕಾಲದಿಂದಲೂ ಕೂಡ ನನಗೆ ಅವರು ಪರಿಚಿತರು. ಅವರಿಗೆ ನಾನು ಹೆಚ್ಚು ಪರಿಚಿತ ಆ ಕಾಲಕ್ಕೆ, ಬೇಕಾದ್ಮೇಲೆ ಪರಿಚಿತರಾದ್ರು. ಬಟ್ ಇವರ ಜೊತೆಗೆ ಓದ್ತಿದ್ದವರು ಸುಮಾರು ಜನ ಎಲ್ಲ ಪತ್ರಕರ್ತರೆಲ್ಲ ನನಗೆ ತುಂಬಾ ಅತ್ಯಂತ ಆತ್ಮೀಯ ಮಿತ್ರರಾದ್ರಿಂದ ಒಂದ್ಕೆರೆ ನಿಜಗಳೆಲ್ಲ ಅವರ ಡಿಪಾರ್ಟ್ಮೆಂಟ್ ಆಗಿದ್ರು, ಎಂ ನಾಗರಾಜ್ ಇವರೆಲ್ಲ ಅವರು ನನ್ನ ರೂಮ್ಮೇಟ್ಸ್. ನಾವೆಲ್ಲ ಬೆಂಗಳೂರಿನಲ್ಲಿ ಮನೆ ಮಾಡ್ಕೊಂಡು ಒಂದೇ ಕಡೆ ವಾಸವಾಗಿದ್ವಿ ನಾವೆಲ್ಲ ನಮ್ಮ ಬ್ರಹ್ಮಚರ್ಯ ಕಾಲದಲ್ಲಿ. ಹಾಗಾಗಿ ಇವರ ಕತೆ ಆಗಾಗ ಪ್ರಸ್ತಾಪವಾಗ್ತಿತ್ತು. ಮತ್ತು ಅವರು ಪ್ರಜಾವಾಣಿಯಲ್ಲಿ ಕಾಲಮ್ಸ್ನೆಲ್ಲ ಬರೀತಾ ಇದ್ದದನ್ನ ನಾನು ಓದ್ತಾ ಇದ್ದೆ. ಇನ್ನು ಸಾಧನ ಸೊ ಈಗ ಒಂದು ನಾನು ಯಾವಾಗಲೂ ಅಂದ್ರೆ ಇದನ್ನ ಬಾಡಿ ಶೇವಿಂಗ್ ಅನ್ನೋ ಅಂತ ಅರ್ಥದಲ್ಲಿ ನೀವು ತಿಳಿಬಾರ್ದು. ನಮ್ಮ ನಡುವೆ ಇರುವಂತ ಸ್ನೇಹದ ಕಾರ್ಯದಿಂದ ಹೇಳ್ತಿದ್ದಾರೆ. ಇದೊಂದು ಅಸಮಕಾಲೀನ ಮನುಷ್ಯ, ಅಸಮಕಾಲೀನ ಕವಿ ಅಂತ ನಾನು. ಆತ ಚಿಕ್ಕಂದಿನಲ್ಲಿ ಒಂದು ರೈಲ್ವೆ ಆಕ್ಸಿಡೆಂಟ್ ಅಲ್ಲಿ ತನ್ನ ಕಾಲನ್ನು ಕಳೆದುಕೊಂಡ ಕತೆ. ಅನಂತರದಲ್ಲಿ ಆತ ಒಂಟಿ ಕಾಲಿನ ಮೂಲಕ ಕನ್ನಡದಲ್ಲಿ ಸಾಹಿತ್ಯದೊಳಗೆ ಓಡಿದ ಓಟ ಇದೆಯಲ್ಲ, ಅದಕ್ಕೆ ನಿಜಕ್ಕೂ ಕಾಲು ಕೈ ಇವೆಲ್ಲ ಕೂಡ ಅವಿಲ್ಲ ಅಂತ ಹೇಳಿ ನಾವೇನು ಮಾಡದೇ ಇರುವಂತವರು ಎಷ್ಟು ಮೂರ್ಖರು ಅನ್ನೋದನ್ನ ರಂಗನಾಥ್ ನೋಡಿದ್ರೆ ಗೊತ್ತಾಗ್ತದೆ. ಅಂದ್ರೆ ಮನುಷ್ಯನ ಇಚ್ಛಾಶಕ್ತಿಯ ಮುಂದೆ ಕರಗದೇ ಇರುವಂತ ಯಾವ ಬೆಟ್ಟವೂ ಇಲ್ಲ. ಎಂತ ಬೆಟ್ಟವನ್ನಾದರೂ ಯಾವುದು ಜಗತ್ತಿನಲ್ಲಿ ಅತಿ ದೊಡ್ಡ ಸಂಗತಿ ಅಂತಂದ್ರೆ ಮನುಷ್ಯನ ಇಚ್ಛೆ, ಅದನ್ನ ಮಾಡಬೇಕೆಂಬ ಇಚ್ಛೆ. ಸಮುದ್ರಗಳನ್ನಾದರೂ ನೀವು ಈಜಬಹುದು, ಬೆಟ್ಟವನ್ನಾದರೂ ನೀವು ಒಡೆಯಬಹುದು, ಏನನ್ನಾದ್ರೂ ಮಾಡಕ್ ಸಾಧ್ಯ. ಆದ್ರೆ ಇಚ್ಛೆ ಇಲ್ಲದೆ ಇರುವಂತ ಮನುಷ್ಯನಿಗೆ ಎಷ್ಟು ಸಾಮರ್ಥ್ಯವಿದ್ರೂ ಕೂಡ, ಅವರಿಗೆ 56 ಇಂಚಿನ ಎದೆ ಇದ್ರು, ಹುಟ್ಟಿನ ಕವಚಗಳಿದ್ರು, ಕೈಯಲ್ಲಿ ಬಾಂಬುಗಳಿದ್ರು, ಏನಿದ್ರು ನೀವು ಏನು ಸಾಧಿಸಲ್ಲ. ಆದ್ರೆ ಮನುಷ್ಯನಿಗೆ ಇಚ್ಛೆ ಇರಬೇಕು. ನನಗೆ ರಂಗನಾಥ್ ನನಗೆ ತುಂಬಾ ಹಿರೀಕಾಗ. ಆದ್ರೆ ಈ ಸಾಹಿತ್ಯದ ಕಾರಣಕ್ಕಾಗಿ ಮತ್ತು ನಾವಿಬ್ರು ಒಂದು ತಾಲೂಕಿನವರಾದ ಕಾರಣಕ್ಕಾಗಿ ನಮಗೆ ಬಂದ
ಸಂಬಂಧಗಳಲ್ಲಿ ನಾನು ರಂಗನಾಥ್ ಅವರು ತುಂಬಾ ಏಕವಚನ ಸ್ನೇಹಿತರಾಗಿದ್ವಿ. ನನಗೆ ಹಿರಿಯ ಅಂತ ಅದರಿಂದ ನಾನು ಅಣ್ಣ ಅಂತಲೋ ಅಥವಾ ಹಿರಿಯ ಮಾರ್ಗದರ್ಶಿ ಅಂತಲೋ ಅಥವಾ ಈಗಿನ ಈ ಸ್ವಲ್ಪ ತಾಲೂಕಾಯಿನ ಓದ್ತಿರುವಂತ ಈ ಗಡ್ಡರ ಕೂದಲ ಬಿಟ್ಕೊಂಡ್ರೆ ಒಂದು ಸ್ವಲ್ಪ ನನಗೆ ಹೆಚ್ಚು ಸಂತನ ಒಂದು ರೂಪ ಬರ್ಬೋದು ಅಂತ ಅಂದ್ಕೊಂಡು ನನಗೆ ಕಾಣ್ತದೆ. ಅದನ್ನ ನೋಡಿ ನಾವು ತುಂಬಾ ಪೂರ್ವಿಕ ಅಥವಾ ಸಕಲ ಪುರಾತನ ನಂತರ ಕರಿಬೇಕು ಅಂತ ಅನಿಸೋದುಂಟು. ಆದ್ರೆ ನನಗೆ ಅದ್ರ ನಡುವೆ ಒಡನಾಟದಿಂದಾಗಿ ನಾವು ಸಾರಂಗಾತ ಅವರ ಕಳೆದ ಒಂದು 40 ವರ್ಷಗಳಂತೂ ನಿರಂತರವಾದ ಒಡನಾಟವನ್ನು ನಾನು ಮಾಡ್ಕೊಂಡಿದ್ದೇನೆ. ಸಾಕಷ್ಟು ಅದರಿಂದ ನಾನು ಕಲಿತಿದ್ದೇನೆ ಮತ್ತು ಜಗಳವಾಡಿದ್ದೇನೆ. ನಮ್ಮ ನಡುವಿನ ಜಗಳಗಳಿಗೆ ವೈಯಕ್ತಿಕವಾದ ಕಾರಣಗಳಲ್ಲ, ಈ ಸಾಹಿತ್ಯಿಕವಾದಂತಹ ಜಗಳಗಳು ಇಂಥವು ನಿರಂತರವಾಗಿ ನಡೀತಾ ಇರ್ತವೆ. ಸೊ ಈ ರಂಗನಾಥ ಅವರು ಮಾಡುವ ಎಲ್ಲ ಸಾಹಸಗಳು ಅನೇಕ ಸಾರಿ ನಮಗೆ ರಂಗನಾಥನ ಕಂಡ್ರೆ ಭಯ. ಯಾಕೆಂದ್ರೆ ತುಂಬಾ ಈ ಸಂಕೀರ್ಣವಾದ ಮತ್ತು ಕಷ್ಟಕಾಲದಲ್ಲಿ ರಂಗನಾಥ್ ಫೋನ್ ಮಾಡೋದು ಅಂತಂದ್ರೆ ಸಾಧನೆಯ ಅತ್ಯಂತ ಖಾಸಗಿ ಗೆಳೆಯರಿಗೆ ಈತ ಯಾವುದೋ ಒಂದು ಸಂಕಷ್ಟದಲ್ಲಿದ್ದಾನೆ ಎನ್ನುವಂತ ಒಂದು ಸೂಚನೆ. ಅಂದ್ರೆ ಅವನು ಸಂಕಷ್ಟದಲ್ಲಿರೋದಲ್ಲ, ಅದನ್ನು ಕೈಗೊಂಡಿರುವಂತ ಕೆಲಸಗಳು ಸಂಕಷ್ಟದಲ್ಲಿದೆ. ಈಗ ಯಾರೋ ಒಂದು ಕಲ್ಕತ್ತದಲ್ಲಿ ಒಂದು ಮಗು ಇದೆ, ಇವತ್ತೇ ಸಂಜೆ ಒಳಗೆ ಫೀಸ್ ಕಟ್ಬೇಕಾದಕ್ಕೆ ದುಡ್ಬೇಕು ಅಂತಲೋ ಅಥವಾ ಈ ತರದ್ದು ಏನೋ ಆಗ್ತಿದೆ ಅದನ್ನ ಮಾಡಬೇಕು, ಏನಾದ್ರು ವ್ಯವಸ್ಥೆ ಮಾಡಕ್ಕಾಗುತ್ತೆ ಅಂತಲೋ ಈ ತರದ ನನಗೆ ನೋಡಿದ ಹಾಗೆ ಕಳೆದ 40 ವರ್ಷಗಳಲ್ಲೂ ತಾನು ಹೀಗೆ ತನ್ನ ಸಮುದಾಯಕ್ಕಾಗಿ ತನ್ನ ಸುತ್ತಲಿನವರಿಗಾಗಿ ಬಳಲಿ ಅವರಿಗಾಗಿ ಚಿಂತಿಸಿ ಅವರಿಗಾಗಿ ನೋಯ್ತಾ ಮತ್ತು ಅದನ್ನೇ ಧ್ಯಾನಿಸ್ತಾ ಇದ್ದಂತ ಒಬ್ಬ ವ್ಯಕ್ತಿ ಅಂತಂದ್ರೆ ಸಾರಂಗನಾಥ್. ಅದಕ್ಕೆ ನನಗೆ ಅದರ ಬಗ್ಗೆ ಹೆಮ್ಮೆ ಮತ್ತು ಅಭಿಮಾನ. ಈ ವರ್ಷ ಕರ್ನಾಟಕ ಸರ್ಕಾರದವರು ಗಡಿನಾಡಿನಲ್ಲಿ ಈ ರೀತಿಯಾದಂತ ಒಂದು ಸೇವೆಯನ್ನು ಮಾಡಿದ ಮತ್ತು ಭಾಷಾ ಸಂಸ್ಕೃತಿಗಳನ್ನ ನಿಜವಾಗಿಯೂ ಕೂಡ ಪ್ರಸಾರ ಮಾಡೋದಕ್ಕೆ ಪ್ರಯತ್ನ ಪಟ್ಟವರಿಗೆ ಕುಂದಣಗಾರ ಪ್ರಶಸ್ತಿಯನ್ನ ಕೊಡುತ್ತದೆ. ಈ ವರ್ಷ ಮುಕುಂದರಾಜ್ ಅವರು ಕೂಡ ಆ ಸಮಿತಿಯಲ್ಲಿ ಸದಸ್ಯರಾಗಿದ್ದರು, ನಾನು ಸದಸ್ಯನಿದ್ದೆ. ಅವರಿಗೆ ಗಡಿನಾಡಿನ ಕುಂದಣಗಾರ ಪ್ರಶಸ್ತಿಯನ್ನ ರಾಜ್ಯ ಸರ್ಕಾರ ಅನೌನ್ಸ್ ಮಾಡಿದೆ. ಇನ್ನು ಕೊಡೋದಷ್ಟೇ ಬಾಕಿ. ಅವರು ಆ ಕುಂದಣಗಾರ ಪ್ರಶಸ್ತಿ ಅದು 5 ಲಕ್ಷ ಮೌಲ್ಯ ಇರುವಂತ ಅತ್ಯಂತ ರಾಜ್ಯದ ಬಹಳ ಪ್ರತಿಷ್ಠಿತವಾದಂತ ಪ್ರಶಸ್ತಿ. ಅದನ್ನು ಮುಖ್ಯಮಂತ್ರಿಗಳು ಕೊಡಬೇಕು, ಮುಖ್ಯಮಂತ್ರಿ ಡೇಟ್ ಸಿಗದೆ ಇರೋ ಕಾರಣಕ್ಕೆ ಮುಂದಕ್ಕೆ ಹೋಗುತ್ತೆ ಅಂತ ನಾನು ಕೇಳಿದೆ. ಪಂಪ ಪ್ರಶಸ್ತಿ ಜೊತೆಗೆ ಆಮೇಲೆ ಗುಬ್ಬಿ ವೀರಣ್ಣ ಪ್ರಶಸ್ತಿ ಜೊತೆಗೆ ಈ ಕುಂದಣಗಾರ ಪ್ರಶಸ್ತಿಯನ್ನು ಕೂಡ ಒಂದು ವೇದಿಕೆಯಲ್ಲಿ ಸಾಧಕರಿಗೆ ಅದನ್ನ ವಿತರಿಸ್ತಾರೆ. ಕೋಲಾರ ಜಿಲ್ಲೆಯ ನಮ್ಮ ಹಿರಿಯ ಮಿತ್ರ ಮಗನಿಗೆ ಈ ಪ್ರಶಸ್ತಿ ಬಂದಿದ್ದು ನಮಗೆಲ್ಲ ಸಂತೋಷ ತಂದಿದೆ. ನಿಮ್ಮೆಲ್ಲರ ಸಮ್ಮುಖದಲ್ಲಿ ಈ ಮರುಸುನಾಡಿನವರ ನೆಲದೊಳಗೆ ಈತನನ್ನ ಇವತ್ತು ನಿಮ್ಮ ಸಮ್ಮುಖದಲ್ಲಿ ಇವತ್ತು ನಾನು ಅಭಿನಂದಿಸ್ತಾ ಇದ್ದೇನೆ. ಯಾಕಂದ್ರೆ ಅವ್ರ ಪ್ರಶಸ್ತಿ ಬಂದಾಗ ನಾನೇನು ಹೇಳಿ ಪ್ರಶಸ್ತಿ ಬಂದಿದೆ ಅಂತ ಏನಿಲ್ಲ, ಬಟ್ ಪೇಪರ್ ಬಂದಾಗ ಗೊತ್ತಾದ್ಮೇಲೆ ಗೊತ್ತಾಯ್ತು ನಾವೆಲ್ಲ ಸಮಿತಿಯಲ್ಲಿ ಸದಸ್ಯರಾಗಿದ್ದೀವಿ ಅಂತ. ಬಟ್ ನಿಮ್ಮ ಮುಂದೆ ಅಭಿನಂದಿಸ್ತಾ ಇರೋದು ಇದು ಸಾರ್ವಜನಿಕವಾಗಿ ಅದಕ್ಕೊಂದು ಮಾನ್ಯತೆ ಇದೆ. ಮತ್ತು ನಮ್ಮ ಅಕಾಡೆಮಿ ಅಧ್ಯಕ್ಷರಿದ್ದಾರೆ, ಉಪಕುಲಪತಿಗಳಿದ್ದಾರೆ, ಅವರ ಸಮ್ಮುಖದಲ್ಲಿ ಇದನ್ನ ಘೋಷಿಸುವುದು ಅವರಿಗೆ ಸೋಲಿಸಬಹುದಾದ ಉತ್ತಮ ಗೌರವ ಅಂತ ತಿಳ್ಕೊಂಡಿದ್ದೇನೆ. ಅವರಿಗೆ ನಾನು ಅದನ್ನು ತಿಳಿಸ್ತೇನೆ. ನಾನು ಪುಸ್ತಕಕ್ಕೆ ಬರೋಕ್ಕೆ ಮೊದಲು ಇಷ್ಟೆಲ್ಲ ಯಾಕೆ ಮಾತಾಡ್ತಿದ್ದೇನೆ ಅಂತಂದ್ರೆ, ನಾನು ನಮ್ಮ ಒಡನಾಟಗಳನ್ನ ಮೀರಿ ವೈಯಕ್ತಿಕವಾದ ನಮ್ಮ ಸಂಬಂಧಗಳನ್ನ ಮೀರಿ ನಾವು ಬದುಕೋದಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಕೂಡ ಮನುಷ್ಯರು ಮೂಲಭೂತವಾಗಿ ಭಾವಜೀವಿಗಳು. ಈ ಭಾವನಾತ್ಮಕತೆಯ ಶೆಲ್ ಇದಿತ್ತಲ್ಲ, ಅದರ ಶೆಲ್ ಅಂತ ಕರಿತೀವಲ್ಲ, ಅದು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಹೊರಗೋಗ್ತಾ ಇದೆ. ಅಂದ್ರೆ ನಾವೆಲ್ಲ ಕೂಡ ನಾನ್ ಟಚ್, ಇದೆಲ್ಲ ನಿಮ್ದೆಲ್ಲ ಬರ್ತಾವಲ್ಲ ಅಡಿಗೆ ಸಾಮಾನುಗಳಲ್ಲಿ ಬರ್ತಾವ, ಇದೆಲ್ಲ ನಾನ್ ಸ್ಟಿಕ್ ವೆಸಲ್ಸ್ ಬರ್ತವೆ. ಸೊ ಮನುಷ್ಯರ ಹೃದಯಗಳು ಕೂಡ ಈಗ ಸ್ವಲ್ಪ ನಾನ್ ಸ್ಟಿಕ್ ಹೃದಯಕ್ಕೆ ಆಗ್ತದೆ. ಅಂದ್ರೆ ಯಾವ ಸಂಬಂಧಕ್ಕೂ ಯಾವ ಒಪ್ಕೋಬೇಕಾಗಿಲ್ಲ. ಪದ್ಮಪತ್ರದ ಜಲಬಿಂದುವಿನಂತೆ ಚಲಿತವಾದುದು ಚಿತ್ತಂ ಅಂತ ಅವನು ನಮ್ಮ ನಾಗಚಂದ್ರ ಹೇಳಿದ್ರು. ಈಗ ಚಲಿತವಾದುದಲ್ಲ, ಚಲಿಸಿ ಓದುದು ಮನ. ಇವತ್ತಿತ್ತು ಇಲ್ಲಿ, ನಾಳೆ ಇನ್ನೆಲ್ಗೋ ಹೋಗಿತ್ತು. ಸೊ ಚಲಿತವಾಗಿದ್ರೆ ಅಲ್ಲಾಡ್ತಿದೆ ಅಂತ. ಇದು ಅಲ್ಲಾಡದ ಸ್ಥಿತಿಯಿಲ್ಲ, ಉಳುಗಡೆ ಹೊರಟೋಗಿದೆ. ಸೊ ಹೀಗೆ ಚಲಿಸಿ ಓದುದು ಮನಂ ಅನ್ನುವಂಥ ಸ್ಥಿತಿಗೆ ಬಂದು ನಾವು ನಿಂತಿದ್ದೇವೆ. ಇಂಥ ಕಾಲಘಟ್ಟದೊಳಗೆ ವಿಶ್ವವಿದ್ಯಾನಿಲಯಗಳು ನಾವು ಕಲಿಸುವಂತ ಪಾಠಗಳು
ಇಲ್ಲಿ ನಡೆಯುವಂತಹ ಶೈಕ್ಷಣಿಕವಾದಂತಹ ಕಲಿಕೆಯ ಕ್ರಮಗಳು, ದ ಲರ್ನಿಂಗ್ ಪ್ರೋಸೆಸ್, ಇವುಗಳ ಬಗ್ಗೆ ಖಂಡಿತವಾಗಿಯೂ ನಾವು ಒಂದು ರೀತಿಯಾದಂತಹ ಮರು ವಿಮರ್ಶೆ ಮಾಡಬೇಕಾದಂತ ಕಾಲಘಟ್ಟದಲ್ಲಿದ್ದೇವೆ ಅಂತ ಅನ್ಕೊಂಡಿದ್ದೇನೆ. ವಿ ಹ್ಯಾವ್ ಟು ರೀಥಿಂಕ್ ಅಥವಾ ವಿ ಹ್ಯಾವ್ ಟು ಟ್ರೈನ್ ಅವರ್ ಮೈಂಡ್ ಟು ಥಿಂಕ್. ಇಂದು ಒಂದು ಕಾಲದಲ್ಲಿ ವಿಶ್ವವಿದ್ಯಾಲಯಗಳು ಅಂದ್ರೆ ಯೋಚಿಸುವುದನ್ನ ತರಬೇತಿ ಕೊಡುವಂತ ಜಾಗ ಅಂತ ಅನ್ಕೊಂಡಿದ್ವಿ, ಟ್ರೈನಿಂಗ್ ಟು ಥಿಂಕ್. ಬಟ್ ಈಗ ಥಿಂಕ್ ಅನ್ನೋದಿಲ್ಲ ಅಷ್ಟೇ. ಈಗ ದ ಟ್ರೈನಿಂಗ್ ಇಸ್ ಹ್ಯಾಪನಿಂಗ್. ಯಾವ ಟ್ರೈನಿಂಗ್ ಅಂತಂದ್ರೆ ಇನ್ಸ್ಟಾಗ್ರಾಮ್ಗಳಲ್ಲಿ ಬಳಸೋದು ಹೇಗೆ, ರೀಲ್ಸ್ ಮಾಡೋದು ಹೇಗೆ, ನೀವು ಅವುಗಳನ್ನ ನೀವೇ ಒಂದು ಕೋರ್ಟ್ಗಳನ್ನ, ಯಾವುದು ಕೋರ್ಟ್ ಮಾರ್ಷಲ್ಸ್, ನೀವೇ ಒಂದು ಸ್ವಯಂ ಕೋರ್ಟ್ಗಳನ್ನು ನಿರ್ಮಾಣ ಮಾಡಿ ವರ್ಡಿಕ್ಸ್ ಗಳನ್ನು ಕೊಡೋದ್ರಲ್ಲಿ ನಿಮ್ಗೆಲ್ಲ ತರಬೇತಿಗಳನ್ನ, ಸ್ವಯಂ ತರಬೇತಿಗಳನ್ನು ನಿರತರಾಗಿದ್ದೇವೆ. ಆದ್ರಿಂದ ಇವತ್ತಿನ ಕಾಲದಲ್ಲಿ ನಿಜಕ್ಕೂ ಕಲಿಕೆ ಮತ್ತು ಕಲಿಯುವ ಈ ಪ್ರಕ್ರಿಯೆ ತುಂಬಾ ಸಂಕೀರ್ಣವಾದ ಪ್ರಶ್ನೆಯನ್ನ ಎದುರಿಸ್ತಾ ಇದೆ. ಎಕ್ಸಿಸ್ಟೆನ್ಷಿಯಲ್ ಕ್ವಶನ್ ಅಂತ ಹೇಳ್ತಾರಲ್ಲ, ಆ ತರದ ಒಂದು ಪ್ರಶ್ನೆಯನ್ನ ಅದು ಎದುರಿಸ್ತಾ ಇದೆ. ಉತ್ತರ ವಿಶ್ವವಿದ್ಯಾನಿಲಯ ಪ್ರಾರಂಭವಾದಾಗ ಈ ಉತ್ತರ ವಿಶ್ವವಿದ್ಯಾನಿಲಯದ ಜೊತೆಗೆ ನನಗೊಂದು ಸಣ್ಣ ಸಂಬಂಧವನ್ನು ಏರ್ಪಡಿಸಿದರು. ಕೆಂಪರಾಜ್ ಅವರು ಮೊದಲ ವಿಶ್ವವಿದ್ಯಾಲಯದ ಕುಲಪತಿಗಳಾದಾಗ ಅವರು ನನಗೆ, ನಾನು ವಿದ್ಯಾರ್ಥಿ ದಶೆಯಿಂದಲೂ ಕೂಡ ನನ್ನ ಅವರು ಬಲ್ಲವರಾಗಿದ್ದಾರೆ. ನಿಮ್ಮ ಇದನ್ನ ಆಂಬ್ಲಮ್ ಡಿಸೈನ್ ಮಾಡುವಂತ ಒಂದು ಸಮಿತಿಗೆ ಕೋಲಾರ ಜಿಲ್ಲೆಯ ಮತ್ತು ಈ ಯಾವ್ದನ್ನು ಬಸ್ನಾಡು ಅಂತ ಹೇಳ್ತೀವಿ, ಈ ಪ್ರದೇಶಕ್ಕೆ ಸೇರಿದವರು ಯಾರಾದ್ರೂ ಒಬ್ರು ಕಲ್ಚರಲ್ ಆಗಿದೆ ತಿಳಿದಿರೋರು ಇರ್ಲಿ ಅಂತ ಹೇಳಿ ಆ ಸಮಿತಿಗೆ, ಅದೆಲ್ಲ ಬೇರೆ ಬೇರೆ ವಿಶ್ವವಿದ್ಯಾಲಯದ ಕುಲಪತಿಗಳು ಅವರೆಲ್ಲ ಇದ್ದರು. ಬಟ್ ಕೋಲಾರ ಜಿಲ್ಲೆಯಿಂದ ಇಂಥ ಪ್ರತಿನಿಧಿ ನಾನು, ಹಂಗಾಗಿ ಅದರ ಎಂಬ್ಲಮ್ ಅನ್ನು ರೂಪಿಸುವ ಸಂದರ್ಭದೊಳಗೆ ನಾನು ಅದರ ನಿರ್ಣಾಯಕವಾಗಿ ಅದರ ಕೆಲವು ಫ್ಯಾಕ್ಟ್ಗಳನ್ನ, ಅದು ಗಣಿಗಳ ಎಂಡೋಸ್ ಇರಬಹುದು ಅಥವಾ ನಂದಿ ಇರಬಹುದು, ಮತ್ತು ಈ ಪ್ರದೇಶದ ಸಾಂಸ್ಕೃತಿಕವಾದ ಇವುಗಳನ್ನ ಹರಿವನ್ನ ಅದರೊಳಗೆ ಹೇಗೆ ಮಿಳಿತಗೊಳಿಸಬಹುದು ಅನ್ನೋದನ್ನ ಕೆಲಸ ಮಾಡುವ ಒಂದು ಅವಕಾಶ ಸಿಕ್ತು. ಇದು ವಿಶ್ವವಿದ್ಯಾಲಯದ ಜೊತೆಗೆ ನನಗೆ ಬಹಳ ಸಂತೋಷ. ಆಮೇಲೆ ಆ ಎಂಬ್ಲಮ್ ನನ್ನ ಅದಕ್ಕೊಂದು ಘೋಷವಾಕ್ಯವನ್ನ ರೂಪಿಸಿ, ಘೋಷವಾಕ್ಯ ಅದಕ್ಕೊಂದು ಇಂಟ್ರೊಡಕ್ಷನ್ ಅನ್ನ ಬರೆದಿದ್ದು ನಾನೇ ಬರೆದುಕೊಟ್ಟಿದ್ದೆ. ಅದು ವಿಶ್ವವಿದ್ಯಾಲಯದಲ್ಲಿ ಬಹುಶಃ ನಿಮ್ಮ ಆಡಳಿತ ಕಚೇರಿಯಲ್ಲಿ ಅದು ಅನಾವರಣ ಮಾಡಿದೆ. ಕೆಂಪರಾಜ್ ಅವರು ಕರೆದಿದ್ರು, ಆ ಕಾರ್ಯಕ್ರಮಕ್ಕೂ ಬರಲಿಲ್ಲ. ಸೊ ಮೊದಲ ಬಾರಿಗೆ ಇಷ್ಟು ವರ್ಷಗಳ ಮೇಲೆ ನಾನು ಅಧಿಕೃತವಾದಂತಹ ವಿಶ್ವವಿದ್ಯಾಲಯದ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದೇನೆ. ನಿರಂಜನ ವಾರಾಣಿಯವರು ಪ್ರೀತಿಯಿಂದ ಕೊಟ್ಟ ಆಹ್ವಾನವನ್ನ ನಾನು ಮನಸ್ಸಿಲ್ಲಿ ಬಂದೆ. ನನಗೆ ರಂಗನಾಥ್ ಮೇಲೆ ಇದ್ದ ವೈಯಕ್ತಿಕವಾದ ಪ್ರೀತಿ, ಗೌರವ ಮತ್ತು ವಿಶ್ವವಿದ್ಯಾನಿಲಯಕ್ಕೆ ಒಂದ್ಸಾರಿ ಬಂದು ಹೋಗ್ಬೇಕು ಅಂತನ್ನುವಂತ ಹಂಬಲದಿಂದ ಬಂದಿದ್ದೇನೆ. ಈಗ ಇದಿಷ್ಟು ನನ್ನ ವೈಯಕ್ತಿಕವಾದ ಪ್ರಭಾವ. ನಾನು ನನ್ನ ವಿದ್ಯಾರ್ಥಿಗಳಿಗೆ ಹೇಳಿದವರು ಅವನ ಮಾತು ಸುಳ್ಳು ಅಂತ ಹೇಳಿ ಪ್ರೂವ್ ಮಾಡಿದ್ರು. ನಾನು ಹೇಳಿದ್ದೆ, ನಾನು ಪಾಠ ಹೇಳುವಾಗಲೇ ಹೇಳ್ತಿದ್ದೆ, ನನ್ನ ವಿದ್ಯಾರ್ಥಿಗಳು ಜೀವನದಲ್ಲಿ ಒಂದನ್ನ ಅವರನ್ನು ಅಳವಡಿಸ್ಕೋಬೇಕು. ಏನು ಅಂದ್ರೆ ಮಾತನಾಡುವಾಗ ಗುಣವಾಚಕಗಳನ್ನು ಬಳಸಬಾರದು ಅಂತ. ಆಗ ಅವನು ಇವರು ನಾಟಕಕಾರಲ್ಲಿ ಸ್ಟಾರ್ ನಾಟಕಕಾರ ಅಂತೆಲ್ಲ ಹೇಳೋದು. ಗುಣವಾಕ್ಯಗಳನ್ನೆಲ್ಲ ಗುಣವಾಕ್ಯ ಬಳಸಬಾರ್ದು ಅಂತ ಬೇರೆ ಹೇಳಿತ್ತು ಕ್ಲಾಸಲ್ಲಿ ಬರ್ತೋದ್ಮೇಲೆ, ನಿನ್ನ ನೆಲದ ಗುಣವೋ ಸಂಘ ಕಾಲದ ಗುಣವೋ ಅಂತ ನಮ್ಮ ರಾಘವಂಕ ಹೇಳಿದಂತೆ. ಸೊ ಈ ಗುಣವಾಚಕಗಳು ಮತ್ತೆ ಗುಣವಾಚಕಗಳನ್ನ ಬಾರಲು ಕಷ್ಟ. ಯಾಕಂದ್ರೆ ಎಷ್ಟು ದುರಂತದ ಕಾಲದಲ್ಲಿ ಇದ್ದೀರಿ, ಗುಣವಾಚಕದಲ್ಲಿ ಬರಬೇಕಾಗಿಲ್ಲ. ರಾಜಕಾರಣಿಗೊಬ್ಬರಿಗೆ ಗುಣವಾಚಕಗಳು ಬೇಕು, ಅಧಿಕಾರಿಗೊಬ್ಬರಿಗೆ ಗುಣವಾಚಕಗಳು ಬೇಕು. ಬಂದವರೆಲ್ಲ ನಿರಂಜನವರು ಒಂದ್ಸಾರಿ ಈ ಕೆಲಸ ಬೇಕು ಅಂತ ಹೇಳೋದಿಲ್ಲ. ಸರ್ ಎಷ್ಟು ಅದ್ಭುತವಾಗಿ ಕಾಣ್ತಿದ್ದೀರಿ ಸರ್, ನಿಮ್ಮ ಮುಖದಲ್ಲಿರುವಂತ ಮುಗುಳದಾಗೆ ಅಂದ್ರೆ ಕೆಲಸ ಹೇಳಪ್ಪ ಏನ್ ಕೇಳ್ಕೊಂಡು ಹೋಗ್ಬೋದು, ಅದೆಲ್ಲ ಇಲ್ಲ. ಸೊ ಅವರು ಎಲ್ಲ ಗೊತ್ತಿಲ್ಲ. ಚಿಕ್ಕ ಮಕ್ಕಳ ನಮ್ಮ ಪ್ರೈಮರಿ ಸ್ಕೂಲ್ ಒಂದು ಹಾಡಿತ್ತು, ಅದು ಒಂದು ಕಾಗೆಯ ಬಾಯಿಲಿಂದ ಮಾಂಸವನ್ನು ತಿಳ್ಕೊಳ್ಳೋದಕ್ಕೆ ನಡಿ ಬಂದು ಕೆಳಗೆ ಕುತ್ಕೊಂಡು ಹಾಡು ಹೇಳಿದಂತೆ, ಕಾಗೆ ನಿನ್ನ ಬಣ್ಣ ಇಷ್ಟು ಚಂದ. ನನಗೆ ಈ ಗುಣವಾಚಕ ಅಪಾರ್ಥಗಳ ಸರಣಿಯನ್ನು ಕೇಳಿದಾಗೆಲ್ಲ ಈ ನರಿ ಬುದ್ಧಿಯೇ ನನಗೆ ಲೋಕದಲ್ಲಿ ಕಾಣಿಸುತ್ತೆ. ಇವತ್ತು ವಿಶ್ವವಿದ್ಯಾನಿಲಯಗಳು ಇಂಥ ನರಿಬುದ್ಧಿಯ ಯುವಕ ಯುವತಿಯರ ತಯಾರಿಸುವ ತಾಣಗಳಾಗಿ ಪರಿವರ್ತನೆಯಾಗುತ್ತಿವೆ ಹೊರತು ನಿಜವಾದ ಜ್ಞಾನಾನ್ವೇಷಣೆಯ ಜಾಗಗಳಾಗಿಲ್ಲ. ಇಲ್ಲಿ ಜಾತಿಯನ್ನ ಭದ್ರಗೊಳಿಸುವಂತ ಜಾಗ, ಮತಧರ್ಮಗಳ ಬಗ್ಗೆ ವೈವಿಧ್ಯಗಳನ್ನು ನಾವು ಮತ್ತಷ್ಟು ಗಟ್ಟಿಗೊಳಿಸುವಂತ ಜಾಗ, ಹೃದಯ ವೈಶಾಲ್ಯವನ್ನು ಉಂಟು ಮಾಡಬೇಕಾಗಿತ್ತು. ಅಂಬೇಡ್ಕರ್ ಅವರು ಹೇಳಿದ ತಿಳುವಳಿಕೆಯನ್ನ ರಕ್ತಕ್ಕಿಳಿಸ್ಕೋಬೇಕಾಗಿತ್ತು. ಅಥವಾ ಗಾಂಧೀಜಿಯವರಿಗೂ ಮತ್ತು ಅಂಬೇಡ್ಕರ್ ನಡುವಿದ್ದ ವಿವಾದಕ್ಕೆ ನಿಜವಾದ ಕಾರಣ ಏನು ಅಂತನ್ನ ಸಂಗತಿಗಳನ್ನು ಕುರಿತು ಚರ್ಚಿಸುವ ಯಾವ ಸಾಂಸ್ಕೃತಿಕವಾದ ಮತ್ತು ಬೌದ್ಧಿಕವಾದ ಚರ್ಚೆಗಳಿಗೆ ಬದಲಾಗಿ ಇವತ್ತು ನಾವು ಸರಿತಪ್ಪುಗಳಲ್ಲಿ
ಮತ್ತು ಸರಿತಪ್ಪುಗಳಲ್ಲೇ ಬರ್ತಾ ಇದೆ. ಇದನ್ನ ಬೈನರೀಸ್ ಅಂತ ನಾವು ಹೇಳ್ತೀವಿ ವಿಮರ್ಶೆ. ಸೊ ಇಟ್ ಇಸ್ ವೆರಿ ಈಸಿ ಟು ಬಿ ಒನ್ ಪಾರ್ಟ್ ಆಫ್ ದಿ ಬೈನರಿ. ಯಾವ್ದಾದ್ರು ಒಂದು ಬೈನರಿಯಲ್ಲಿ ಇರೋದು ತುಂಬಾ ಸರಳ ಮತ್ತು ಸುಲಭ. ಅದಕ್ಕಾಗಿ ನಾವು ಬೈನರಿಗಳಲ್ಲಿ ಸಿಕ್ಕಾಕೊಂಡಿದ್ದೇವೆ. ಇಂಥ ಕಾಲದಲ್ಲಿ ನಿರಂಜನ ವಾಡ್ನಳ್ಳಿ ಅವರು ಒಂದು ನನ್ನ ಪ್ರಕಾರ ಇಷ್ಟು ವರ್ಷ ಆದ್ಮೇಲೂ ಕೂಡ ಒಂದು ಬಹಳ ಅರ್ಥಪೂರ್ಣವಾದ ಒಂದು ಹೆಜ್ಜೆಯನ್ನ, ದಿಟ್ಟ ಹೆಜ್ಜೆಯನ್ನ ಅವರು ಪ್ರಸಾರಾಂಗವನ್ನು ಶುರು ಮಾಡುವ ಮೂಲಕ ಇಟ್ಟಿದ್ದಾರೆ ಅಂತ ಅನಿಸುತ್ತೆ. ಅದಕ್ಕಾಗಿ ನಾನು ಅವರನ್ನ ಅಭಿನಂದಿಸ್ತೇನೆ. ಈ ಪ್ರಸಾರಾಂಗದ ಕಥೆಯನ್ನ ಇವರು ತುಂಬಾ ಚೆನ್ನಾಗಿ ಹೇಳಿದ್ರು. ಮೈಸೂರು ಹೇಗೆ ಅದಕ್ಕೆ ಒಂದು ಕಾರಣವಾಯಿತು, ಪ್ರಸಾರಾಂಗನ ಪದವನ್ನೇ ಕುವೆಂಪು ಕಾಯಂ ಮಾಡಿಕೊಟ್ಟಿರ್ತಾರೆ ಹೇಳಿದ್ರು. ಆದ್ರೆ ಅವರು ಅದರ ಮುಂದುವರಿಕೆಯಾದ ಒಂದು ಭಾಗವನ್ನು ನಿಮ್ಗೆ ಹೇಳಬಹುದು. ಪ್ರಪಂಚದಲ್ಲಿ ಈಗ ನೋಡಿ ಆಕ್ಸ್ಫರ್ಡ್ ಕೇಂಬ್ರಿಡ್ಜ್ ಆಕ್ಸ್ಫರ್ಡ್ ಪರ್ಟಿಕ್ಯುಲರ್ಲಿ ಅದು ಒಂದು 800 ವರ್ಷಗಳ ನಿರಂತರವಾದ ಕಲಿಕೆ ಇರುವಂತಹ ಒಂದು ಯೂನಿವರ್ಸಿಟಿ. ಅಂದ್ರೆ ಲಾಸ್ಟ್ 800 years that university is engaged in teaching, learning. ಈ ಪ್ರೋಸೆಸ್ ಅಲ್ಲಿ ಇರುವಂತಹ ಯೂನಿವರ್ಸಿಟಿ ಅವರಿಗೆ ರೀತಿಯ ಕಲ್ಪನೆ ಇರಲಿಲ್ಲ. ಅವರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕುವೆಂಪು ಅವರು ಪ್ರಸಾರಾಂಗಕ್ಕೆ ಬಂದು ಇವರು ಊರುಗಳಿಗೆ ಜನಗಳನ್ನು ಕಳಿಸಿ ತಿಳುವಳಿಕೆಗಳನ್ನು ಮಾಡಿಸಿ ಸಣ್ಣ ಪುಸ್ತಕಗಳನ್ನು ಮಾಡಿ ಹಂಚ್ತಾ ಇದ್ದಲ್ಲ ಕೇಳಿದ ನಂತರ ಅವರಿಗೆ ಜ್ಞಾನೋದಯ. ಇವತ್ತು ಆ ಕಾಲಕ್ಕೆ ವೆಸ್ಟಿಂದ ಬಂದ್ರೆ ಅದೇ ತೀರ್ಥ ಅಂತ ಕೇಳ್ಕೊಂಡಿದ್ದವರು ನಮಗೆ. ಆಕ್ಚುಲಿ ನಾವು ಹೇಳಿದ್ದನ್ನ ಅವರು ಅಡಾಪ್ಟ್ ಮಾಡಿಕೊಂಡು ಕಲಿಯಬಹುದು, ಅದನ್ನು ವಿಸ್ತರಿಸಬೇಕು ಅನ್ನುವಂಥ ಒಂದು ಮಹತ್ ಜ್ಞಾನ ಅವರಿಗೆ. ನಮ್ಮಲ್ಲಿ ಎಷ್ಟು ಆ ಬಗ್ಗೆ ಅಭಿಮಾನವಿದೆ. ಕುವೆಂಪು ರೂಪಿಸಿದ ಈ ಪ್ರಸಾರಾಂಗದ ಔಟ್ರೀಚಿನ ಪ್ರಸಾರೋಪನ್ಯಾಸ ಮಾಲೆಗಳ ಕಲ್ಪನೆ ಅಂದ್ರೆ ವಿಶ್ವವಿದ್ಯಾಲಯದ ಜ್ಞಾನ ಅದು ತಲುಪಬೇಕಾಗಿರೋದು ಯಾರಿಗೆ? ಅದರ ವಾರಸುದಾರರು ಯಾರು? ಜ್ಞಾನದ ವಾರಸುದಾರರು ಯಾರಾಗಬೇಕು? ಅಂದ್ರೆ ಜ್ಞಾನ ವಿಶ್ವವಿದ್ಯಾಲಯದಲ್ಲಿ ಸೃಷ್ಟಿಯಾಗುತ್ತೆ ಅಂತ ತಿಳ್ಕೋಬಾರ್ದು. ಇಲ್ಲಿ ಸಂಯೋಜಿಸಲ್ಪಡುದು. ಜ್ಞಾನ ಸೃಷ್ಟಿಯಾಗಬೇಕಾದ್ರೆ ಜ್ಞಾನ ಸೃಷ್ಟಿಯಾಗೋದು ಜನರಲ್ಲಿ, ಕೃಷಿ ಜ್ಞಾನ ಸೃಷ್ಟಿಯಾಗೋದು ಹೊಲದಲ್ಲಿ, ತೋಟದಲ್ಲಿ. ಆದ್ರೆ ಅದು ಸಂಯೋಜನೆಗೊಳ್ಳುವುದು ವಿಶ್ವವಿದ್ಯಾಲಯದಲ್ಲಿ. ಬಟ್ ಸಂಯೋಜನೆಗೊಂಡ ಜ್ಞಾನ ಮತ್ತೆ ಹಿಂದಿರುಗಿ ಹೋಗ್ಬೇಕಾದ್ರೆ ಅಲ್ಲಿಗೆ ಹೋಗುದು. ಆದ್ರೆ ನಮ್ಮ ವಿಶ್ವವಿದ್ಯಾಲಯದ ಕಪಾಟಗಳಲ್ಲಿ, ಲೈಬ್ರರಿಗಳಲ್ಲಿ ಅಥವಾ ಮನೆಗಳಲ್ಲಿ, ಬುಕ್ ಶೆಲ್ಫ್ಗಳಲ್ಲಿ ಈ ಜ್ಞಾನ ಸಂಯೋಜನೆಗೊಂಡ ಜ್ಞಾನ ಬಹಳ ಅಲಂಕಾರಿಕವಾಗಿದೆ. ಹೆಣ್ಮಕ್ಳು ಒಡವೆಗಳನ್ನೆಲ್ಲ ಅಲಂಕಾರ ಮಾಡಿಕೊಂಡು ಮದುವೆಗೋ ದೇವಸ್ಥಾನಕ್ಕೆ ಬಂದು ತಿರುಗಿ ಹೋಗಿ ಮತ್ತೆ ಬಹಳ ಭದ್ರವಾಗಿ ಮನೆಯಲ್ಲಿ ಬಚ್ಚಿಡ್ತಾರಲ್ಲ, ಅಥವಾ ಬಚ್ಚಿಡು ಮಾಡ್ತಿರಲ್ಲ. ಅದಕ್ಕಿಂತ ಹೆಚ್ಚಾಗಿ ಪುಸ್ತಕದ ಕೆಲಸ ಇವತ್ತಿಲ್ಲ. ಮನೆಗೆ ಎಷ್ಟೋ ಜನ ಮನೆಗಳಲ್ಲಿ ಪುಸ್ತಕಗಳಿವೆ, ಅವು ಶೆಲ್ಫ್ ಅಲ್ಲಿ ಅಲಂಕೃತವಾಗಿವೆ. ಆಗಾಗ ಧೂಳು ಕೆಡುತ್ತಾರೆ. ಒಂದು ಪುಸ್ತಕದ ಹಾಳೆಯನ್ನು ಕೂಡ ತೆಗೆದು ಬಳಕೆ ನೋಡುತ್ತಿಲ್ಲ. ಸೊ ಇಂತಹ ಒಂದು ಪುಸ್ತಕ ವಿರೋಧ, ಜ್ಞಾನದ ವಿರೋಧ, ಭೌತಿಕತೆಯ ವಿರೋಧದ ಕಾಲದಲ್ಲಿ ಅವರಿಗೆ. ಸೊ ನನಗನ್ನಿಸ್ತದೆ ಇಡೀ ಕಾಲಕ್ಕೇನೆ ಈ ರೀತಿಯಾದ ಭೌತಿಕ ವಿರೋಧದ ಲಕ್ಷಣ ಬಂದ್ಬಿಟ್ಟಿದೆ ಅಂತ ನನಗೆ ಅನಿಸುತ್ತೆ. ಇಂತಹ ಕಾಲದಲ್ಲಿ ಒಂದು ಒಳ್ಳೆಯ ಕೆಲಸವನ್ನು, ಒಂದು ಶ್ರಮದಾಯಕವಾದಂತಹ ಒಂದು ಕೆಲಸವನ್ನ ನಮ್ಮ ಹಿರಿಯ ಮಿತ್ರರಾದಂತ ಸಾಧಕರು ಮಾಡಿದ್ದಾರೆ. ಇದಕ್ಕೆ ಕೆಲವು 3-4 ಇದರ ಕಷ್ಟಗಳಿವೆ ಮತ್ತು ಇವುಗಳ ಪ್ರಯೋಜನಗಳಿವೆ. ಅವುಗಳನ್ನು ಕುರಿತು ನಾನು ಮಾತಾಡ್ತೇನೆ. ಯಾಕಂದ್ರೆ ಉಪೇಂದ್ರ ಸರ್ ಅವರಿಗೆ ಪುಸ್ತಕ ಸಿಕ್ಕಿದ್ರೆ ಅವರು ಇನ್ನು ಸ್ವಲ್ಪ ಅವರ ಆಳವಾಗಿ ಅದರ ಬಗ್ಗೆ ತಿಳುವಳಿಕೆಗಳನ್ನ ಮಾತಾಡ್ತೇನೆ. ಒಂದು ನಿಘಂಟಿಗೆ ರೂಪಿಸುವ ಕೆಲಸ ಯಾವುದು? ನೀವೆಲ್ಲ ಅನ್ಕೊಂಡಿದ್ದೀರಿ ನಿಘಂಟು ಅನ್ನೋದು ಕನ್ನಡ ನಿಘಂಟು ಅಂದ್ರೆ ಕನ್ನಡ ವಿದ್ಯಾರ್ಥಿಗಳಿಗೆ ಉಪಯುಕ್ತವಾದದ್ದು ಅಂತ. ಅಂದ್ರೆ ಕನ್ನಡ ವಿದ್ಯಾರ್ಥಿಗಳು ಯಾರು ಸಾಹಿತ್ಯವನ್ನು ಓದ್ತಾರೆ ಅಥವಾ ಕನ್ನಡವನ್ನ ಅಭ್ಯಾಸ ಮಾಡ್ತಾರೆ ಅವರಿಗೆ ಉಪಯುಕ್ತವಾದದ್ದು. ಇದರಷ್ಟು ತಪ್ಪು ಕಲ್ಪನೆ ಜಗತ್ತಿನಲ್ಲಿ ಬಂದಿಲ್ಲ. ಒಂದು ನಿಘಂಟಿನ ಕೆಲಸ ಏನು ಅಂತನ್ನೋದನ್ನ ಕುರಿತಾಗಿ ನಮಗೆ ತಿಳುವಳಿಕೆ ಇದೆ. ನಿಘಂಟು ಅಂತನ್ನೋದು ಆ ಸಮಾಜದಲ್ಲಿ ಒಂದು ಕಾಲಘಟ್ಟದಲ್ಲಿ ಜನ ಆಡ್ತಾ ಇರುವಂತ ಆ ನುಡಿಗಟ್ಟುಗಳನ್ನ ಅವರು ದಾಖಲಿಸುವಾಗ ಆ ನುಡಿಗಳು ಅವುಗಳಲ್ಲಿ ರಾಜಕೀಯವಾದ ನೆಲೆ ಇರ್ತದೆ, ಅವುಗಳಲ್ಲಿ ಸಾಂಸ್ಕೃತಿಕವಾದ ನೆಲೆ ಇರುತ್ತೆ, ಅವುಗಳಲ್ಲಿ ಒಂದು ಸೋಷಿಯಾಲಜಿ ಇರುತ್ತೆ. ದ ಸೋಷಿಯಾಲಜಿ ಆಫ್ ಡಿಕ್ಷನರೀಸ್, ಆಂಥ್ರೋಪಾಲಜಿ ಆಫ್ ಡಿಕ್ಷನರಿ, ಸೈಕಾಲಜಿ ಆಫ್ ಡಿಕ್ಷನರಿ ಮತ್ತು ಸೈಂಟಿಫಿಕ್ ಅಪ್ರೋಚ್ ಆಫ್ ಡಿಕ್ಷನರಿ. ಎಷ್ಟು ಆಯಾಮಗಳಲ್ಲಿ ಇರುತ್ತೆ ಒಂದು ಡಿಕ್ಷನರಿ ಅಂದ್ರೆ ನಾವು ಯಾರಾದ್ರೂ ಒಂದು ಡಿಕ್ಷನರಿಯನ್ನ ಈ ಅಗತ್ಯಗಳಿಗಾಗಿ ಬಳಸುವ ಸಾಧ್ಯತೆಯೇ ಇಲ್ಲ. ನಮ್ಮಲ್ಲಿ ಆ ರೀತಿ ಸೋಷಿಯಾಲಜಿಸ್ಟು, ಸೈಕಾಲಜಿಸ್ಟ್ಗಳು ಮತ್ತು ಒರಿಜಿನಲ್ ಥಿಂಕರ್ಸ್ ಇರುವಂತ ಎಕನಾಮಿಕ್ಸ್ ಆಗಲಿ ಅಥವಾ ಹಿಸ್ಟಾರಿಯನ್ಸ್ ಆಗಲಿ ಕನ್ನಡ ಸಂದರ್ಭದಲ್ಲಿ ತುಂಬಾ ಬೆರಳೆಣಿಕೆಯಷ್ಟು ಅಪರೂಪದ ವಸ್ತುಗಳಾಗಿರುವಾಗ ಇನ್ನು ಇಂತಹ ಕೃತಿಗಳನ್ನು ಆಧಾರಗಳನ್ನು ಕರಿತೀವಿ. ದ ಸೋರ್ಸ್ ಬುಕ್ಸ್
ಇಂಥ ಸೋರ್ಸ್ಗಳನ್ನ ಇಟ್ಕೊಂಡು ಅವುಗಳ ಮೂಲಕ ಒಂದು ಜ್ಞಾನವನ್ನ ನಾವು ರೂಪಿಸಿಕೊಟ್ಟು ನಮ್ಮ ಸಮಾಜದ ಮೇಲೆ ಒಂದು ವ್ಯಾಖ್ಯಾನವನ್ನು ಮಾಡ್ಕೋಬಹುದಾದಂತ ಒಂದು ಸ್ಥಿತಿಯನ್ನು ನಾವು ಯಾವ ತಲುಪ್ತೀವಿ. ಸೊ ಸ್ನೇಹಿತರೆ, ಇದರಲ್ಲಿ ನಾನು ರಂಗನಾಥ್ ಅವರು ಲೆಕ್ಕ ಕೊಟ್ಟಿಲ್ಲ, ಅಂದ್ರೆ ಎಷ್ಟು ಪದಗಳು ಇವೆ ಇದರಲ್ಲಿ ಅಂತ ಅನ್ನೋದನ್ನು ಅವರು ಲೆಕ್ಕದಲ್ಲಿ ಹೇಳಿಲ್ಲ. ಬಟ್ ನಾನು ಒಂದು 4-5 ಪೇಜ್ಗಳಿರೋ ಅಂದಾಜನ್ನು ಲೆಕ್ಕ ಹಾಕಿದೆ. ಸರಾಸರಿ ಒಂದು ಪುಟದಲ್ಲಿ 10, ಒಂದರಲ್ಲಿ 15 ಇದೆ, ಒಂದರಲ್ಲಿ 8 ಇದೆ, ಒಂದರಲ್ಲಿ 13 ಇದೆ, 12 ಇದೆ. ಇದನ್ನೆಲ್ಲ ಮಾಡಿದ್ರೆ 485 ಪುಟಗಳಲ್ಲಿ ಮುದ್ರಿತವಾಗಿರುವಂತ ಈ ಪದಗಳ ಒಟ್ಟು ಲೆಕ್ಕ ಹಾಕಿದ್ರೆ, ಅಂದ್ರೆ ನಾವೇಜ್ ಆಫ್ 11 ಲೆಕ್ಕ ಹಾಕಿದ್ರೆ 5335 ಪದಗಳು ಈ ಮರುಸುನಾಡಿನಲ್ಲಿ ಬಳಕೆಯಾಗ್ತಿರುವಂತ ಜನರ ನುಡಿಗಳಲ್ಲಿ ಬಳಕೆಯಾಗ್ತಿರುವಂತ ಪದಗಳನ್ನ ಅವರು ಇಲ್ಲಿ ಸಂಗ್ರಹಿಸಿಕೊಟ್ಟಿದ್ದಾರೆ. ಕನ್ನಡದಲ್ಲಿ ಈ ಡಿಕ್ಷನರಿಗಳ ಯಾವುದೇ ಒಂದು, ಕನ್ನಡದಂತಲ್ಲ ಪ್ರಪಂಚದ ಯಾವುದೇ ಒಂದು ಜೀವಂತ ಭಾಷೆಯ ಮುಖ್ಯವಾದ ಲಕ್ಷಣ ಏನು ಅಂತಂದ್ರೆ ಅದರಲ್ಲಿ ನಿರಂತರವಾದ ಈ ನಿಘಂಟುಗಳ ರಚನೆಯ ಕಾರ್ಯ ಅಂತ ಅನ್ನೋದು ನಿರಂತರವಾಗಿ ನಡೀತಾನೆ ಇರುತ್ತೆ. ನಿಮಗೆಲ್ಲ ಗೊತ್ತಿರಬೇಕು, ಆಕ್ಸ್ಫರ್ಡ್ ಡಿಕ್ಷನರಿ ಇಟ್ಸ್ ದ ಡೈನಮಿಕ್ ಡಿಕ್ಷನರಿ. ನಿಮಗೆಲ್ಲ ಗೊತ್ತಿರಬೇಕು, ಕೇಂಬ್ರಿಡ್ಜ್ ಡಿಕ್ಷನರಿ ಇಟ್ಸ್ ದ ಡೈನಮಿಕ್ ಡಿಕ್ಷನರಿ. ಡೈನಮಿಕ್ ಅಂತ ಏನಿಲ್ಲ, ಪ್ರತಿದಿನ ಅದಕ್ಕೆ ಪದಗಳು ಆಡ್ ಆಗ್ತಿರ್ತವೆ ಅಂತ. ಎವ್ರಿ ಡೇ ದ ಡಿಕ್ಷನರಿ ರಿಸೀವ್ಸ್ ದ ನ್ಯೂ ವರ್ಡ್ಸ್, ಅದು ಇಟ್ ಫೈಂಡ್ಸ್ ನ್ಯೂ ಮೀನಿಂಗ್. ಅದು ತನ್ನ ಹೊಸ ಪದಗಳನ್ನು ಪ್ರತಿನಿತ್ಯವೂ ಹುಡ್ಕೊಳ್ಳುತ್ತೆ, ಆ ಪದಗಳಿಗೆ ಹೊಸ ಅರ್ಥಗಳನ್ನು ಮಾಡುತ್ತೆ. ಅದು ಮುಲಾಜೆ, ಅದು ಮುಜುಗರ ಪಡ್ಕೊಳ್ಳೋದಿಲ್ಲ. ಎಷ್ಟು ಪದಗಳನ್ನು ಇವತ್ತು ಚಟ್ನಿ ಅನ್ನುವಂತ ಪದ ಹೋಗಿ ಇವತ್ತು ನೋಡಿ, ಅದು ಆಕ್ಸ್ಫರ್ಡ್ ಡಿಕ್ಷನರಿ ಅದು ತನ್ನ ಪದ ಅಂತ ಹೇಳ್ತಾ ಇದೆ. ಅಂಡ್ ಇಟ್ ಸೇಸ್ ಇಟ್ಸ್ ಇಂಗ್ಲಿಷ್ ಪದ. ಚಟ್ನಿ ಇಟ್ ಇಸ್ ನೋ ಮೋರ್ ಎ ಪದ ಆಫ್ ಕ್ಯಾನ್ರೀಸ್ ಅಂತ ನಾವೇನು ಹೇಳ್ತೀವಿ, ವಿದೇಶಿ ಹೇಳ್ತಿರೋ ಕ್ಯಾನ್ರೀಸ್, ಕನ್ನಡ ಪದದವರಿಗೆ ಕ್ಯಾನ್ರೀಸ್ ಅಂತ ಇದೆ. ಸೊ ಅದನ್ನು ವರ್ನಾಕ್ಯುಲರ್ ಅಂತ ಕರೀತಾರೆ. ಇವೆಲ್ಲ ಕೂಡ ಕೊಲೋನಿಯಲ್ ಎಕ್ಸ್ಪ್ರೆಷನ್ಸ್. ಇವೆಲ್ಲ ಕ್ಯಾನ್ರೀಸ್ ಅನ್ನೋದಿರಬಹುದು ಅಥವಾ ವರ್ನಾಕ್ಯುಲರ್ ಅಂತ ಹೇಳೋದಿರಬಹುದು. ಇವೆಲ್ಲ ಇಂಥ ಪದಗಳನ್ನ ಇವತ್ತು ಅವರು ತಮ್ಮ ಪದಗಳನ್ನಾಗಿ ಮಾಡಿ ಅವ್ರ ಡಿಕ್ಷನರಿಯನ್ನ ವಿಸ್ತಾರ ಮಾಡ್ಕೊಳ್ತಾರೆ. ಕನ್ನಡದಲ್ಲಿ ಈ ಡಿಕ್ಷನರಿಗಳ ಒಂದು ಚರಿತ್ರೆ ಶುರುವಾಗೋದು ಒಂದು ಸುಮಾರು ಪ್ರಪಂಚದಲ್ಲಿ ನೋಡಿದ್ರೆ ಸಂಸ್ಕೃತದ ಡಿಕ್ಷನರಿಗಳ ಪರಂಪರೆಯನ್ನ ಕ್ರಿಸ್ತಶಕ 4ನೇ ಶತಮಾನದಿಂದಲೇ ಕುರಿಸುವಂತ ಒಂದು ಪದ್ಧತಿ ಇದೆ. ಕನ್ನಡದಲ್ಲಿ ಆಗಲೇ ಮುಕುಂದರಾಜ್ ಅವರು ಕರೆಕ್ಟ್ ಆಗಿ ಅವರು ಅಸೆಸ್ ಮಾಡಿದ್ರು. ಕನ್ನಡದಲ್ಲಿ ನಮಗೆ ಸಿಗುವಂತ ಮೊದಲ ಡಿಕ್ಷನರಿ ರೂಪದ ಒಂದು ಸ್ವರೂಪದ ಕೃತಿ ಅಂತಂದ್ರೆ ಅದು ರನ್ನಕಂದ. ರನ್ನಕಂದ ಅಂತ ಅನ್ನೋದು ರನ್ನನೇ ಬರೆದಿರಬಹುದು ಎಂಬುದೇ ಒಂದು ಅದರ ಸ್ಟ್ರಕ್ಚರ್ ನೋಡಿ. ಮತ್ತು ಎರಡನೇ ನಾಗವರ್ಮ 1145ರಲ್ಲಿ ಅಭಿಧಾನ ವಸ್ತುಕೋಶ ಅನ್ನುವಂತ ಒಂದು ಮತ್ತು ಅಭಿಧಾನ ರತ್ನಮಾಲೆ ಎನ್ನುವಂತ ಒಂದು 2 ಪುಸ್ತಕಗಳನ್ನ ಮಾಡಿದ್ದಾನೆ. ಅದರಲ್ಲಿ ಕೆಲವು ಸಂಸ್ಕೃತ ಮತ್ತು ಕನ್ನಡದಲ್ಲಿ ಕಾವ್ಯಗಳಲ್ಲಿ ಬಳಕೆ ಆಗ್ತಿರುವಂತಹ ಪದಕೋಶಗಳನ್ನ ಅವುಗಳಿಗೆ ಒಂದು ಅರ್ಥ ವಿವರಣೆಯನ್ನು ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ. ಅದು ಇವತ್ತಿನ ನಿಘಂಟಿನ ಅರ್ಥಕ್ಕೆ ಬರೋದ್ರಿಂದ ಅವು ನಡೀತವೆ ಅಂತ. ಅನಂತರದಲ್ಲಿ ಕೇಶರಾಜ ಆತ ಒಂದು ಪ್ರಕರಣವನ್ನ, ಈ ಪದಾರ್ಥ ಪ್ರಕರಣವನ್ನು ರಚಿಸಿ ಅದರಲ್ಲಿ 985 ಪದಗಳಿಗೆ ಆತ ಒಂದು ಅರ್ಥ ವಿವರಣೆಯನ್ನು ನೀಡಿದ್ದಾರೆ. ಅದು ನಮ್ಮ ಕನ್ನಡದ ಪರಂಪರೆಯೊಳಗೆ ಬಹಳ, ಅಂದ್ರೆ ಅದನ್ನ ಡಿಕ್ಷನರಿ ಅನ್ನೋ ಪದಕ್ಕೆ ಲೆಕ್ಸಿಕನ್ ಅಂತ ಕೂಡ ಇಂಗ್ಲಿಷ್ ಕರೀತಾರೆ. ಈ ಲೆಕ್ಸಿಕನ್ ಡಿಕ್ಷನರಿ ಅನ್ನುವ ಈ ಪ್ರೋಸೆಸ್ ಪ್ರಕ್ರಿಯೆಗಳಲ್ಲಿ ಕಾಣಿಸ್ತದೆ. ಎರಡನೆಯ ಮಂಗರಾಜ ಎನ್ನುವಂತ ಅಭಿನವ ಅಭಿಧಾನ ಅನ್ನುವಂತ ಇನ್ನೊಂದು ಪುಸ್ತಕವನ್ನು ಅವರು 1398ರಲ್ಲಿ ಬರೀತಾರೆ. ಇದು ಪ್ರಾಚೀನ ಕವಿಯ ಕವಿತೆಗಳಲ್ಲಿ ಬಳಕೆಯಾಗಿರುವಂತ 235 ಪ್ರಯೋಗಗಳನ್ನ ಆತ ಇಲ್ಲಿ ವಿವರಿಸುವಂತ ಪ್ರಯತ್ನವನ್ನು ಮಾಡ್ತಾರೆ. ಮುಂದೆ ತೋಂಟದಾರ್ಯ ಅವರು ಕರ್ನಾಟಕ ಶಬ್ದಮಂಜರಿ ಎನ್ನುವಂತ ಒಂದು ನಿಘಂಟುವನ್ನ 1600ರಲ್ಲಿ ಬರೀತಾ ಹೋಗ್ತಾರೆ. ಹೀಗೆ ನಮ್ಮ ಕರ್ನಾಟಕದ ವಿದ್ವಾಂಸರುಗಳೇ ಕನ್ನಡದ ನಿಘಂಟುವಿನ ಒಂದು ಪರಂಪರೆಯನ್ನ 1000 ವರ್ಷಗಳಿಂದಲೂ ಮಾಡ್ತಾ ಬಂದಿದ್ದಾರೆ. ಆದರೆ ಇಲ್ಲಿವರೆಗೂ ಬಂದಿರುವಂತಹ ನಿಘಂಟುಗಳಲ್ಲಿ ದಕ್ಷಿಣ ಭಾರತದ ನಮ್ಮ ಯಾವುದನ್ನ ನಾವು ದ್ರಾವಿಡ ಭಾಷಾ ಪರಂಪರೆ ವಂಶ ಅಂತ ಹೇಳ್ತೀವಿ, ಅಂಶಗಳಿಗೆ ನಿಜವಾದ ಅರ್ಥಪೂರ್ಣವಾದಂತ ವೈಜ್ಞಾನಿಕವಾದಂತ ಒಂದು ಸ್ವರೂಪವನ್ನು ಕೊಟ್ಟಂತ ಕೀರ್ತಿ ಈ ಮಿಷನರಿಗಳಿಗೆ ಸೇರಬೇಕು. ಸೊ ಮಿಷನರಿಗಳು 18th ಸೆಂಚುರಿಯೊಳಗೆ ಕರ್ನಾಟಕ ಭಾರತಕ್ಕೆ ಬಂದಾಗ, ದಕ್ಷಿಣ ಭಾರತಕ್ಕೆ ಬಂದಾಗ ಅವರು ಮಲಯಾಳಮಿಗಿರಬಹುದು, ತೆಲುಗಿಗಿರಬಹುದು ಅಥವಾ ಕನ್ನಡಕ್ಕಿರಬಹುದು ಅಪೂರ್ವವಾದಂತಹ ಡಿಕ್ಷನರಿಗಳನ್ನ ಅವರು ತಯಾರು ಮಾಡಿಕೊಡ್ತಾರೆ. ರೆವರೆಂಡ್ ರೀವ್ ಅನ್ನುವಂತ ಒಬ್ಬ
ಮೊದಲ ಕನ್ನಡ ಡಿಕ್ಷನರಿ ಅದು 1832ರಲ್ಲಿ ಪ್ರಿಂಟ್ ಆಗುತ್ತೆ. ಅವ್ರು ಡಿಕ್ಷನರಿ ಆಫ್ ಕ್ಯಾನ್ರೀಸ್ ಅಂಡ್ ಇಂಗ್ಲಿಷ್ ಅಂತ ಅನ್ನುವಂಥದ್ದು. ಯಾಕಂದ್ರೆ ಕನ್ನಡ ಪದಗಳಿಗೆ ಇಂಗ್ಲಿಷ್ ನ ಅರ್ಥಗಳನ್ನು ಕೊಡುವ ರೀತಿಯಲ್ಲಿ ರೂಪಿಸಿದಂತ ಒಂದು 1893ರಲ್ಲಿ ಯಾವುದನ್ನ ಕಿಟಲ್, ರೆವರೆಂಡ್ ಫಾದರ್ ಕಿಟಲ್ ಅವರು ಒಂದು ಡಿಕ್ಷನರಿ ಮಾಡಿದ್ರು. ಅದು ಎಷ್ಟು ಡೈನಾಮಿಕ್ ಆಗಿದೆ ಅಂದ್ರೆ ಇವತ್ತು ಕೂಡ ಯಾವುದೇ ಒಬ್ಬ ಸಂಶೋಧಕ ಮತ್ತು ಕನ್ನಡದ ನಿಜವಾಗಿಯೂ ಕೂಡ ಅಧ್ಯಾಪಕ ತನ್ನ ಟೇಬಲ್ ಮೇಲೆ ನಿರಂತರವಾಗಿ ಇರಬೇಕು ಅಂತ ಬಯಸ್ತಿರುವ ಮತ್ತು ನಿರಂತರವಾಗಿ ಒಡನಾಡುತ್ತಿರುವಂತ ಒಂದು ಯಾವುದಾದ್ರೂ ಒಂದು ಕೃತಿ ಇದ್ರೆ ಅದು ಡಿಕ್ಷನರಿ, ಕಿಟಲ್ ಡಿಕ್ಷನರಿ. ಮುಕುಂದರಾಜ್ ಸರ್ ಹೇಳ್ತಾ ಇದ್ರು ಡಿಕ್ಷನರಿಗೆ ಓದುವ ಸ್ವಲ್ಪ ಕಷ್ಟ, ನಿದ್ದೆ ಬಂದ್ಬಿಡುತ್ತೆ. ಆದ್ರೆ ಕಿಟಲ್ ಡಿಕ್ಷನರಿ ಓದಿದ್ರೆ ನಿಮ್ಗೆ ನಿದ್ದೆ ಬರೋದಿಲ್ಲ. ಯಾಕೆ ನಿದ್ದೆ ಬರೋದು ಅಂತಂದ್ರೆ ಅವ್ರಿಗೆ ಆ ಡಿಕ್ಷನರಿಗೆ ಒಂದು ಸೃಜನಶೀಲವಾದಂತ ಸ್ವರೂಪವನ್ನ ಅವ್ರು ಕೊಟ್ಟಿದ್ದಾರೆ. ಅವರು ಪ್ರತಿಯೊಂದು ಪದಕ್ಕೂ ಕೊಡುವಂತ ಪ್ರಯೋಗದಲ್ಲಿ, ಆ ಕಾವ್ಯದಲ್ಲಿ ಅಥವಾ ಜನಪದದ ಕವಿತೆಗಳಿಗೆ ಅಥವಾ ಜನರ ನುಡಿನಾಡಿನ ನುಡಿಗಳಲ್ಲಿ ಅದು ಪ್ರೊನೌನ್ಸ್ ಆಗ್ತಾ ಇದ್ದಂತ ಒಂದು ಸ್ಟ್ರಕ್ಚರ್ ಅನ್ನ, ಸಿಂಟ್ಯಾಕ್ಸ್ ಅಂತ ನಾವು ಇಂಗ್ಲಿಷ್ ಅಲ್ಲಿ ಕರಿತೀವಿ, ದ ಎಂಟೈರ್ ಸಿಂಟ್ಯಾಕ್ಸ್ ಅನ್ನ ಅವರು ಅದರೊಳಗೆ ಪ್ರಯೋಗ ಕೊಡ್ತಾರೆ. ಅಂಡ್ ದಟ್ ಕ್ರಿಯೇಟ್ಸ್ ಮೈಸೂರು ಇದನ್ನು ಈ ರೀತಿಯಾಗಿ ಬರ್ತಾ ಇದ್ರ ಅನ್ನುವಂತ ಒಂದು ರೋಚಕತೆಯನ್ನ ಅದು ನಿಮ್ಗೆ ಕೊಡೋದಲ್ಲದೆ ಅದು ದೇಶೀಯ ಭಾಷೆಯಿಂದ ಬಂದಿದ್ದ ಅಥವಾ ಅನ್ಯ ದೇಶೀಯ ಭಾಷೆಗಳು, ಪರ್ಷಿಯಾದಿಂದ ಬಂದಿದ್ದು, ಉರ್ದುವಿಂದ ಬಂದಿದ್ದು, ಅಥವಾ ತೆಲುಗು ಮೂಲದಿಂದ ಬಂದಿದ್ದು, ತಮಿಳು ಮೂಲದಿಂದ ಬಂದಿದ್ದು, ಈ ರೀತಿಯಾದಂತ ಬೇರೆ ಬೇರೆ ಅನ್ಯ ದೇಶೀಯ ಭಾಷೆಗಳಿಂದ ಬಂದ ಪದಗಳ ಮತ್ತು ಅವರು ಎಟಮಾಲಜಿ ಕೊಡ್ತಾರೆ. ಎಟಮಾಲಜಿ ಅಂತ ತುಂಬಾ ಇಂಪಾರ್ಟೆಂಟ್. ಪದ ನಿಷ್ಪನ್ನವಾದಂತ ಸ್ವರೂಪವನ್ನು ಅವರು ಕೊಡ್ತಾರೆ ಮತ್ತು ಅದಕ್ಕೆ ಇಂಗ್ಲಿಷ್ ನಲ್ಲಿ ಅರ್ಥವನ್ನು ಕೊಡ್ತಾರೆ. ಆ ಕೊಡುವಾಗ ಕನ್ನಡದ ಪದಗಳ ಅರ್ಥವನ್ನ ಅವರು ಬೋಲ್ಡ್ ಅಲ್ಲಿ ಪ್ರಿಂಟ್ ಮಾಡ್ತಾರೆ, ಬೋಲ್ಡ್ ಲೆಟರ್ಸ್ ಅಲ್ಲಿ ಹಾಕ್ತಾರೆ. ಸೊ ಆ ಪುಸ್ತಕವನ್ನು ನೋಡಿದ್ರೆ ಸಾಕು ನಿಮಗೆ ಅದರೊಂದು ಸೈನ್ಸ್ ಅರ್ಥವಾಗುತ್ತೆ. ಅದನ್ನು ರೂಪಿಸ್ತಿರುವಂತದ್ದು ಈ ನಿಘಂಟು ಸ್ವರೂಪ ಇದೆಯಲ್ಲ, ಇದು ಅತ್ಯಂತ ಅಪರೂಪವಾದಂತ ಒಂದು ಇದನ್ನ ನಿಘಂಟು ವಿಜ್ಞಾನ ಎಂದು ಕರೆಯಲಾಗ್ತದೆ. ಸೊ ಎಷ್ಟೋ ಕಡೆ ಈ ನಿಘಂಟು ಶಾಸ್ತ್ರ, ನಿಘಂಟು ವಿಜ್ಞಾನ ಅನ್ನುವಂತ ನೆಲೆಗೆ ಇದನ್ನ ತೆಗೆದುಕೊಂಡು ಹೋಗಿದೆ. ಆದ್ರೆ ನನಗೆ ತಿಳಿದಿರುವ ಹಾಗೆ ನಿಘಂಟು ಶಾಸ್ತ್ರದ, ನಿಘಂಟುವಿನ ವಿಜ್ಞಾನದ ಯಾವ ಗ್ರಾಮರ್ಗಳನ್ನು ಕೂಡ, ಅಂದ್ರೆ ಗ್ರಾಮರ್ ಅಂದ್ರೆ ದ ಬೇಸಿಕ್ ದ ನಾಲೆಡ್ಜ್ ಆಫ್ ಕಂಪೋಸಿಂಗ್ ಡಿಕ್ಷನರಿ, ಆ ತರಬೇತಿಯನ್ನೇ ಪಡೆದುಕೊಳ್ಳದೆ ನಮ್ಮ ರಂಗನಾಥ್ ಆನೆ ನಡೆದುದೇ ಮಾರ್ಗ ಅನ್ನೋ ಒಂದು ತಮ್ಮ ಒಂದು ಡಿಕ್ಷನರಿಯ ಸ್ವರೂಪವನ್ನ ರೂಪಿಸಿದ್ದಾರೆ. ಇದಕ್ಕೆ ಒಂದು ರೀತಿಯಾದಂತ ಬಹಳ ಮುಖ್ಯವಾದ ಒಂದು ಗುಣ ಬಂದಿದೆ. ಏನು ಅಂತಂದ್ರೆ ಈ ಚೌಕಟ್ಟುಗಳನ್ನು ಮುರಿಯುವಂತ ಗುಣ, ಈ ಚೌಕಟ್ಟುಗಳನ್ನು ಮುರಿಯುವಂತ ಗುಣ ಬಂದಿದೆ. ಎಲ್ಲರೂ ಕೂಡ ಇವರು ನಾಮಪದವನ್ನು ಗುರುತಿಸುವ, ಕ್ರಿಯಾಪದವನ್ನು ಗುರುತಿಸುವ, ಗುಣವಾಚಕವನ್ನು ಗುರುತಿಸುವ ಕೆಲಸಗಳನ್ನ ಮಾಡಿದ್ದಾರೆ. ಅದನ್ನ ಯಾವಾಗಲೂ ಕೂಡ ಪದಗಳನ್ನು ನಾವು ಕ್ಲಾಸಿಫಿಕೇಶನ್ ಮಾಡಬೇಕು. ಮೊದಲು ಪದಗಳನ್ನು ಒಟ್ಟು ಹಾಕಿಕೊಂಡ ಮೇಲೆ ಆ ಪದಗಳನ್ನು ಒಟ್ಟು ಹಾಕಿಕೊಂಡು ಅವುಗಳನ್ನ ಕ್ಲಾಸಿಫೈ ಮಾಡ್ತೀವಿ. ಕ್ಲಾಸಿಫೈ ಮಾಡಿದ್ಮೇಲೆ ರಂಗನಾಥ್ ಅವರು ಕಿಟಲ್ ಅವರನ್ನ ಅನುಸರಿಸಿರೋದಿಲ್ಲ ಅಂತಂದ್ರೆ ಈ ದೇಶೀಯ ನುಡಿಗಟ್ಟುಗಳ ವಾಕ್ಯ ರಚನೆಗಳನ್ನ ಅದು ಸ್ಪೋಕನ್ ಕಾಂಟೆಕ್ಸ್ಟ್ ಅನ್ನು ಕೊಡ್ತಾರೆ. ಸ್ಪೋಕನ್ ಕಾಂಟೆಕ್ಸ್ಟ್ ಹೇಗೆ ಅದನ್ನ ಹೇಳಲಾಲ್ಪಡುತ್ತೆ, ಹೇಗೆ ಅದನ್ನ ಬಳಸಲ್ಪಡುತ್ತೆ ಅನ್ನುವಂತ ಒಂದು ಕಾಂಟೆಕ್ಸ್ಟ್ ಅನ್ನು ಕೊಡ್ತಾರೆ. ಅದು ದಟ್ ಇಸ್ ರಿಯಲಿ ಅಮೇಜಿಂಗ್. ನಿಮಗೆ ಇದು ಕೋಲಾರ ಜಿಲ್ಲೆಯಲ್ಲಿ ಇವತ್ತು ಮಾತನಾಡುತ್ತಿರುವಂತ ಕನ್ನಡ ಅಂತ ನೀವ್ಯಾವುದು ತಪ್ಪಿರಬಾರ್ದು. ಇದು ಈ ರಂಗನಾಥ್ ಇದರಲ್ಲಿ ಅನೇಕ ಕಳೆದ ಒಂದು 45 ವರ್ಷಗಳ ಆತನ ಜೀವನದಲ್ಲಿ ಕೇಳಿ ಜನ ಮರ್ತೋಗಿರುವ ಪದಗಳನ್ನು ಕೂಡ ಇದರಲ್ಲಿ ಸೇರಿಸಿದ್ದಾರೆ. ಅಂದ್ರೆ ಜನ ಆಡ್ತಾ ಇದ್ರು ಒಂದು ಕಾಲದಲ್ಲಿ ಆ ಪ್ರಯೋಗ, ಜನ ಮರ್ತೋಗಿದ್ದಾರೆ, ಆದ್ರೆ ನೆಲೆಸಿದೆ ಅಂತ ಪದಗಳನ್ನು ಕೂಡ ಇದರಲ್ಲಿ ಅವರು ಸೇರಿಸಲ್ಪಟ್ಟಿದ್ದಾರೆ. ಮತ್ತು ಇವತ್ತು ಕೂಡ ಹಳ್ಳಿಗಳಲ್ಲಿ ಓದ್ತಾರೆ. ಬಹುಶಃ ತೆಲುಗಿನ ರೂಪದಿಂದ ಕನ್ನಡದ ವಾಕ್ಯ ರಚನೆ, ಅದರ ಉಚ್ಚಾರಣಾ ರಚನೆಯನ್ನ ತೆಲುಗಿನ ಜೊತೆಗೆ ಅದು ಮೈ ಪಡೆದುಕೊಂಡಿರುವ ಹಾಗೆ ಅದು ಕಾಣಿಸ್ತದೆ. ಕರ್ನಾಟಕದ ಹೊಸನಾಡು ಕನ್ನಡ ಡಿಕ್ಷನರಿ ಅನ್ನೋದು ಕೂಡ ಒಂದು ಇದನ್ನು ನಾವು ನೀವು ತಿಳ್ಕೋಬೇಕು. ಇದು ಒಂದು ಡಿಕ್ಷನರಿ, ಇದು ಒಂದು ಒಳಮುಡಿಯ ರೂಪ. ನನಗೆ ಇದರಲ್ಲಿ ಅವರು ಶ್ರೀನಿವಾಸಪುರದ 40 ವರ್ಷಗಳ ಕಾಲ ಶ್ರೀನಿವಾಸಪುರ ಪ್ರದೇಶದಲ್ಲಿ ಆತ ವಾಸ ಮಾಡ್ತಾ ಇದ್ದರಿಂದ ಅಲ್ಲಿಂದ ಜನರ ನಿತ್ಯ ಓಡಾಡ್ತಾ ಇದ್ದರಿಂದ ಒಂದು. ಎರಡನೇದು ಮಾಲೂರು ತಾಲೂಕಿನಲ್ಲಿ ಆತ ಹುಟ್ಟಿ ತನ್ನ ಬಾಲ್ಯವನ್ನ ಕಳೆದಿದ್ದರಿಂದ ಆ ಬಾಲ್ಯದಲ್ಲಿ ಕೇಳಿರುವಂತಹ ಮಾತುಗಳಿಂದ ಮತ್ತು ಆತ ಅನೇಕ ಅಸಾಧ್ಯವಾದಷ್ಟು ಜನಪದದ ಸಾಹಿತ್ಯವನ್ನು ಸಂಗ್ರಹಣ ಮಾಡಿದ್ದಾರೆ. ಅವುಗಳಿಂದ ಮತ್ತು ಜನಗಳ ಜೊತೆ ಆತ ಅನೇಕ ಸಂಘಟನೆಗಳೆಲ್ಲ ಓಡಾಡ್ತಿರೋದ್ರಿಂದ ಅಲ್ಲಿ ಕೇಳಿದ್ರಿಂದ ಇಂಥ ಕಡೆಯಿಂದಲ್ಲ ಆತ ವಸ್ತುಗಳನ್ನ ಅವ್ರಿಗೆ ಗೊತ್ತಿಲ್ಲದೇನೆ ಸಂಗ್ರಹಿಸಿ ರಚಿಸಿದ್ದಾನೆ. ನನಗನ್ನಿಸುವಾಗೆ
ನೀವು ಈ ತಮಿಳುನಾಡಿನ ಭಾಗದಲ್ಲಿ ಸಂಚರಿಸಿದರೆ ಕನ್ನಡ ಮರುಸುನಾಡು ಅಂತ ಅವರೇ ಹೇಳಿರುವ ಪ್ರದೇಶಕ್ಕಿಂತಲೂ ಸ್ವಲ್ಪ ವಿಸ್ತಾರವಾಗಿದೆ. ಚಾರಿತ್ರಿಕವಾಗಿ 2-3 ಜಿಲ್ಲೆಗಳ 2-3 ತಾಲೂಕುಗಳನ್ನ ಅಲ್ಲಿ ಹೊಸೂರು ಮತ್ತು ಜಗ್ಗೆಕೋಟೆ ಮಾತ್ರ ಸೇರಿಸ್ತಾರೆ. ಕೃಷ್ಣಗಿರಿಯ ಅನೇಕ ಹಳ್ಳಿಗಳು ಇದರಲ್ಲಿ ಸುಳಿಗಿರಿಯವರೆಗಿನ ಇದಿರಬಹುದು, ಧರ್ಮಪುರಿ ಜಿಲ್ಲೆಯ ಕೆಲವು ಪ್ರದೇಶಗಳಿರಬಹುದು. ಅಷ್ಟೇ ಅಲ್ಲದೆ ನೀವು ಡಿಂಡಿಗಲ್ ಹತ್ರ ಹೋದ್ರೆ ಮತ್ತು ಕೊಯಮತ್ತೂರಿನ 40 ಹಳ್ಳಿಗಳಲ್ಲಿ ಕನ್ನಡವನ್ನು ಮಾತನಾಡುವ ಜನ ಇದೆ. ಕನ್ನಡವನ್ನು ಮಾತಾಡ್ತಾರೆ. ನಿಮಗೆಲ್ಲ ಗೊತ್ತೇ ಇದೆ, ಊಟಿಯಲ್ಲಿ ಕನ್ನಡ ಮಾತಾಡುವಂತ ಒಂದು ಟ್ರೈಬ್ ಇದೆ. ಅವರು ಹಿಂದೆ ಅಲ್ಲಿ ಮಾತಾಡ್ತಿರುವಂತಹ ಕನ್ನಡವೂ ಕೂಡ ಮರುಸುನಾಡು ಅಂತ ಅನ್ನೋದು ಅಷ್ಟು ಪ್ರದೇಶವನ್ನು ಒಳಗೊಂಡಿತ್ತು. ನೀವು ಮಹಾಭಾರತದ ಪ್ರಕರಣಗಳಿಗೆ ಹೋದರೂ ಕೂಡ ಅಲ್ಲಿ ಕೂಡ ಈ ಮರುಸುನಾಡಿನ ಪ್ರಸ್ತಾಪ ಎಷ್ಟು ನಾಡುಗಳಿದ್ವು ಅಂತ ಬರುವಾಗ ಮರುಸುನಾಡು ಅನ್ನುವಂತ ಒಂದು ಪ್ರಸ್ತಾಪ ಬರ್ತದೆ. ಅಂದ್ರೆ ಪ್ರದೇಶ ಇನ್ನೂ ವಿಸ್ತಾರವಾಗಿದೆ. ಬರೀ ಮರದಲ್ಲಿ ಹೋಗುವುದು ಇದಕ್ಕೆ ಪಾಲನೆಗೂ ಇಷ್ಟಕ್ಕೆ ಮಾತ್ರ ಅದು ಸೀಮಿತವಾದದ್ದಲ್ಲ. ಮತ್ತು ಈ ಪ್ರದೇಶಗಳು ಡೈನಮಿಕ್ ಆಗಿರ್ತವೆ. ಒಬ್ಬ ಪಲ್ಲವರ ಕಾಲದಲ್ಲಿ, ಚೋಳರ ಕಾಲದಲ್ಲಿ, ವಿಜಯನಗರದವರ ಕಾಲದಲ್ಲಿ, ಕಾರ್ತಿಕೇಯರ ಕಾಲದಲ್ಲಿ, ಈ ಕಡೆ ಹೊಯ್ಸಳರ ಕಾಲದಲ್ಲಿ, ಚರಿತ್ರೆಯ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ತುಂಬಾ ಟ್ರಾನ್ಸಿಟ್ ಏರಿಯಾ ಅಂತಂದ್ರೆ ಕೋಲಾರ ಜಿಲ್ಲೆ. ಯುದ್ಧಗಳನ್ನ ಅತಿ ಹೆಚ್ಚು ಯುದ್ಧದ ಸೈನ್ಯಗಳನ್ನ ಸಂದರ್ಶಿಸಿದ ಜಾಗ ಇದು. ಅದಕ್ಕೆ ಇವೆಲ್ಲ ನಿಮಗೆ ಕಡಾಯಪಾಳ್ಯ ಈ ತರದೆಲ್ಲ ಹೆಸರಿನ ಜಾಗಗಳನ್ನ ಕೇಳಿದ್ರೆ, ಮತ್ತು ಅತಿ ಹೆಚ್ಚು ಕೋಲಾರ ಜಿಲ್ಲೆಯಲ್ಲಿ ಆಗಿನ ಕಾಲಕ್ಕೆ ಕೆರೆಗಳಿದ್ದಿದ್ದು ಯಾಕೆ ಅಂತ ಅನ್ನೋದ್ರ ಬಗ್ಗೆ ಇತಿಹಾಸಕಾರರು ಒಂದು ಸಂಶೋಧನೆ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ಸೈನ್ಯಗಳು ವಿಜಯನಗರ ಕಡೆಯಿಂದ ಮತ್ತು ತಮಿಳುನಾಡು ಕಡೆ ಎಲ್ಲ ಪ್ರಯಾಣ ಮಾಡಬೇಕಾದ್ರೆ ನೀರಿನ ವಸತಿ ಬೇಕಾಗ್ತಿತ್ತು, ಕುದುರೆಗಳಿಗೆ, ಆನೆಗಳಿಗೆ, ಅವಕ್ಕೆಲ್ಲ. ಅದಕ್ಕೆ ಅವರಿಗೆ 2-3 ಕಿಲೋಮೀಟರ್ ಕೂಡ ಅವರಿಗೆ ಹೆಚ್ಚು ನೀರಿನ ಅನುಕೂಲ ಬೇಕು ಅಂತ ಹೇಳಿ ಅನೇಕ ಕೆರೆಗಳನ್ನ ಸೈನ್ಯಕ್ಕಾಗಿ ಕಟ್ಟಲಾಗಿದೆ. ನಾವೆಲ್ಲ ಅದು ಅಗ್ರಿಕಲ್ಚರ್ ಕಟ್ಟಿದ್ದಾರೆ ಅಂತ ತಪ್ಪು ತಿಳ್ಕೊಂಡಿದ್ದೀವಿ. ಆದ್ರೆ ಹೆಚ್ಚು ದೊಡ್ಡ ದೊಡ್ಡ ಕೆರೆಗಳನ್ನೆಲ್ಲ ಕಟ್ಟಿದ್ದು ಸೈನ್ಯದ ಅವಶ್ಯಕತೆಗಾಗಿ ಕಟ್ಟಿದ್ದಾರೆ. ಆ ಕಾರಣಕ್ಕಾಗಿ ಕೋಲಾರ ಜಿಲ್ಲೆಯಲ್ಲಿ ಈ ಕೆರೆಗಳ ಸಂಖ್ಯೆ ಜಾಸ್ತಿ ಆಯಿತು ಚರಿತ್ರೆಯಲ್ಲಿ ಅಂತ ಕೆಲವು ಇತಿಹಾಸಕಾರರು ಅದನ್ನ ದಾಖಲು ಮಾಡಿದ್ದಾರೆ. ಸೊ ಈ ತರ ನಮ್ಮ ಒಂದು ಡಿಕ್ಷನರಿಯನ್ನ ರೂಪಿಸುವಾಗ ಅದು ಗೊತ್ತಿಲ್ಲದೆ ಆ ಡಿಕ್ಷನರಿ ತನಗೆ ತಾನೇ ಅದೊಂದು ಬಗೆಯಾದಂತ ಸಾಂಸ್ಕೃತಿಕ ವಿಶ್ವಕೋಶದ ಲಕ್ಷಣಗಳನ್ನು ಪಡ್ಕೊಳ್ಳುತ್ತೆ. ಅದನ್ನ ನಾವು ಕಲ್ಚರಲ್ ಎನ್ಸೈಕ್ಲೋಪೀಡಿಯಾ, ಆಲ್ ಡಿಕ್ಷನರೀಸ್ ಆಸ್ ಎ ಕ್ವಾಲಿಟಿ ಆಫ್ ಕಲ್ಚರಲ್ ಎನ್ಸೈಕ್ಲೋಪೀಡಿಯಾ. ಸೊ ಅದಕ್ಕೆ ರಘುನಾಥ್ ಅವರು ನೋಡಿದಾಗೆಲ್ಲ ನನಗೆ ಒಂದು ಚಿತ್ರ ಕೈ ಬರ್ತದೆ. ನಿಮಗೆಲ್ಲ ತುಂಬಾ ಸಂತೋಷವಾಗುತ್ತೆ ಆ ಚಿತ್ರವನ್ನು ಹೇಳಿದೆ ಅಂತ ಹೇಳ್ತಾರೆ. ಅದೇ ಒಂದು ಈ ಬಾಹುಬಲಿ ಸಿನಿಮಾದಲ್ಲಿ ಬರುವಾಗ ಕಟ್ಟಪ್ಪ ಅಂತ ವಿಧಾನ, ಕೋಲಾರ ಜಿಲ್ಲೆಯ ಸಾಂಸ್ಕೃತಿಕ ಲೋಕಕ್ಕೆ ಈತ ಅಸಮಕಾಲೀನಾದಂತ ಕಟ್ಟಪ್ಪ. ಇದು ಕಾಲ್ ಕತ್ತರಿಸಿದ್ಮೇಲೆ ಬಹುಶಃ ಸೆಕೆಂಡ್ ಪಾರ್ಟ್ ಅಲ್ಲಿ ಬರೋ ಕಟ್ಟಪ್ಪ ಅಂತಾನೆ ಇರುತ್ತೆ. ಯಾಕೆ ನೀವು ಬರೀ ಇದೇ ಕೆಲಸ ನಾವು ಫೋನ್ ಮಾಡೋದಂದ್ರೆ ಅಲ್ಲಿ ಆ ಬಸಪ್ಪ ಅವರು ವಿಜಯಗೌಡನ ಒಂದು ಪ್ರಕರಣದ ಒಂದು ಯಾವುದೋ ಒಂದು ಕಥೆಯನ್ನ ಅಥವಾ ಮತ್ತೆ ಯಾವುದೋ ಒಂದು ಜಾನಪದ ಗೀತೆಯ ಒಂದು ಇವುಗಳನ್ನ ಈತ ನಮಗೆ ಒದಗಿಸಿಕೊಡ್ತಾರೆ. ಸೊ ಹೀಗಾಗಿ ರಘುನಾಥರು ನಮ್ಮ ಕೋಲಾರ ಜಿಲ್ಲೆಯ ಸಾಂಸ್ಕೃತಿಕವಾದಂತ ಈ ಮಾಹಿತಿಗಳನ್ನ ಮುಂದಿನ ತಲೆಮಾರುಗಳಿಗೆ ರವಾನೆ ಮಾಡುತ್ತಿರುವಂತ ಬಹಳ ಮುಖ್ಯವಾದಂತ ಒಬ್ಬ ಮೀಡಿಯಂ ಆಗಿ ನಮ್ಗೆ ಕಾಣಿಸ್ತಾರೆ, ಒಂದು ಮಾಧ್ಯಮವಾಗಿ ಕಾಣಿಸ್ತಾ ಇದ್ದಾರೆ. ಸೊ ಹಾಗಾಗಿ ರಘುನಾಥ್ ತನ್ನ ಕಾವ್ಯದ ಮೂಲಕ, ಕಥೆಯ ಮೂಲಕ ಮತ್ತು ತನ್ನ ಬರಹಗಳ ಮೂಲಕ ಎಷ್ಟು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾನೆ. ಅದಕ್ಕಿಂತ ಹೆಚ್ಚು ಘನವಾದದ್ದು ಮತ್ತು ಅದಕ್ಕಿಂತ ಹೆಚ್ಚು ಸಾಂಸ್ಕೃತಿಕವಾಗಿ ಮಹತ್ವದ್ದು ಈ ಸಾಂಸ್ಕೃತಿಕ ವಿಶ್ವಕೋಶದ ಸಂಯೋಜನೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಇದರ ಹಿಂದೆ ಒಂದು ಹಠ ಇದೆ. ರಘುನಾಥ್ಗೆ ರಕ್ತಗತವಾಗಿ ಬಂದದ್ದು ಇದನ್ನು ನೋಡಿದಾಗ ಅದು ವಾನಳ್ಳಿಯವರು ಹೇಳಿದಲ್ಲ, 2 ಸಾರಿ ಅದನ್ನು ಕಳೆದೋಯ್ತು ಬರ್ತದೋಯ್ತು ಅಂತ. ರಘುನಾಥ್ಗೆ ಕಂಪ್ಯೂಟರ್ನಲ್ಲಿ ಅದು ಎರೇಸ್ ಆಗೋದ್ರೆ ಅದನ್ನ ಹೇಗೆ ರಿಟ್ರೀವ್ ಮಾಡಬೇಕು ಅಂತ ಅಡ್ವಾನ್ಸ್ ತಿಳುವಳಿಕೆ ಇದ್ದಿದ್ದರಿಂದ ಪಾಪ ಮತ್ತೆ ಕಷ್ಟಪಟ್ಟಿದ್ದಾನೆ. ಅವಾಗಾದ್ರೂ ಒಂದು ಸ್ವಲ್ಪ ನೆನ್ಸ್ಕೊಂಡು ನಮ್ಗೆ ಹೇಳಿದ್ರೆ ಆರ್ಟಿಸ್ಟ್ ನಾವು ಅದನ್ನ ರೀಕಲೆಕ್ಟ್ ಮಾಡಿ ವಾಪಸ್ ಮಾಡಿಸ್ತಾ ಇದ್ವಿ. ಯಾಕಂದ್ರೆ ಬಹಳ ಜನ ತಂತ್ರಜ್ಞಾನದಲ್ಲಿ ಬಹಳ ಮುಂದಿರುವಂತ ಜನರಿದ್ದಾರೆ. ಸೊ ಹಾಗೆ ಮತ್ತೆ ಕಟ್ ಕೂತ್ಕೊಂಡು ಮತ್ತೆ ಬರೋದು ಮತ್ತೆ. ಸೊ ಇದು ನನ್ಗೆ ಕಾಣಿಸೋದು ಅಂತ ಏನಂತಂದ್ರೆ ಈ ವಿಕ್ರಮಾದಿತ್ಯ ಮತ್ತು ಬೇತಾಳನ, ಸೊ ಬೇತಾಳ ಪ್ರಜ್ಞೆ ಅಂತ ನಾವು ಅದನ್ನು ಕರೀತೀವಿ. ಸೊ ಬೇತಾಳ ಪ್ರಜ್ಞೆಯನ್ನ ನೀವು ನಾನು ಆ ಹಠದ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಏನೇ ಆದ್ರೂ ಅದನ್ನು ಅವನು ವಿಕ್ರಮಾದಿತ್ಯ ಬೇತಾಳನ ಬೆನ್ನಟ್ಟಿ, ಅದು ಮಾಯಾವಶವಾಗುವಂತ ಒಂದು ವಸ್ತು ಅಲ್ಲ, ಅದನ್ನ ಮತ್ತೆ ಬೆನ್ನಟ್ಟಿ ಅದನ್ನು ಕೈ ಪಡ್ಕೋತೀನಿ ಅಂತ ಬೇತಾಳದ ಕೆಲಸವನ್ನ ಬೆನ್ನಟ್ಟಿ ಮಾಡಿದಂತ ಕೆಲಸವನ್ನ
ರಘುನಾಥ್ ಈ ನಿಘಂಟುವಿನಲ್ಲಿ ಮಾಡಿದ್ದಾರೆ. ಕನ್ನಡದಲ್ಲಿ ಇನ್ನೊಂದು ವಿಷಯವನ್ನು ನಾನು ಈ ಡಿಕ್ಷನರಿ ಸಂಬಂಧಪಟ್ಟ ಹೇಳಬೇಕೆಂದ್ರೆ, ಮರುಸುನಾಡು ಕನ್ನಡದ ಪ್ರಯೋಗವನ್ನು ಕನ್ನಡ ಸಾಹಿತ್ಯದಲ್ಲಿ ಈಗಾಗಲೇ ಸಾಕಷ್ಟು ಬೇರೆ ಬೇರೆ ರೂಪಗಳಲ್ಲಿ ಬಳಕೆಯಲ್ಲಿ ತಂದಿದ್ದಾರೆ. ಅದರ ಮೊದಲಿಗರು ಅಂತಂದ್ರೆ ನನಗೆ ನೆನಪಿರುವ ಹಾಗೆ ಮಾಸ್ತಿ ವೆಂಕಟೇಶಯ್ಯಂಕರ್ ಅವರು ತಮ್ಮ ಎಲ್ಲ ಕಥಾ ಸಾಹಿತ್ಯದೊಳಗೆ ಅವರು ಈ ತಳವರ್ಗದ ಮತ್ತು ಕೆಳಜಾತಿಯ ಪಾತ್ರಗಳು ಯಾರ್ಯಾರು ಬರ್ತಾರೆ ಆ ಬರೋ ಪಾತ್ರಗಳಲ್ಲೂ ಕೂಡ ಮರುಸುನಾಡು ಕನ್ನಡದಲ್ಲೇ ಮಾತನಾಡ್ತಾರೆ. ಅದು ಇವರು ಮಾಸ್ತಿಯವರ ಕನ್ನಡದ ಭಾಷೆ ಇದ್ದಿದೆ ಅತ್ಯಂತ ಸರಳವು, ಸುಲಲಿತವು ಮತ್ತು ಅದು ಸುಲಿದ ಬಾಳೆಹಣ್ಣಿನಂತರ ಇರುವಂತಹ ಒಂದು ಕನ್ನಡ ಎಲ್ಲರಿಗೂ ಗೊತ್ತಿದೆ. ಸಣ್ಣ ಸಣ್ಣ ತುಂಡು ವಾಕ್ಯಗಳಲ್ಲಿ ಅವರು ರೂಪಿಸ್ತಾರ ಗೊತ್ತಿದೆ. ಆದರೆ ಅವರಲ್ಲಿ ಕಲ್ಚರಲ್ ಮೆಮೊರಿ, ಆ ಕಲ್ಚರಲ್ ಮೆಮೊರಿ ಎಷ್ಟು ಸ್ಟ್ರಾಂಗ್ ಆಗಿದೆ ಮಾಸ್ತಿಯವರು ಅಂತಂದ್ರೆ, ವೆಂಕಟಗನ ಪ್ರಣಯದಲ್ಲಿರಬಹುದು, ಜೋಗರ ಅಂಜಪ್ಪನ ಕೋಳಿರಬಹುದು. ಆ ಜೋಗಿಯನ ಪದವೇ ನಿಮ್ಗೆ ಯು ಡೋಂಟ್ ಫೈಂಡ್ ದಟ್ ವರ್ಡ್ ಅದರ್ ಪಾರ್ಟ್ ಆಫ್ ಕರ್ನಾಟಕ, ಬೇರೆ ಪಾರ್ಟ್ ಆಫ್ ಕರ್ನಾಟಕದಲ್ಲಿ ನಿಮಗೆ ಸಿಗೋದಿಲ್ಲ. ಅದರಲ್ಲೂ ಕೂಡ ಇವರು ಕೆಲವು ನಾಮಪದಗಳನ್ನ ಅವರು ಅಂದ್ರೆ ಸಂಬೋಧನಾ ನಾಮಪದಗಳು ಹೇಳ್ತಾರಲ್ಲ, ಅವರೆಲ್ಲ ನನ್ನಪ್ಪ ಅಂತ. ಅವನಲ್ಲಿ ಜೋಗ ಅಂಜಪ್ಪ ಊರಿನ ಶಾಂತೋಗನ್ ಮಗ, ಅವನು ಅಮೃತನಾಗಿ ಅಪಾಯಿಂಟ್ ಆಗಿದ್ದ, ಅವನು ನನ್ನಪ್ಪ ಅಂತಲೇ ಮಾತಾಡ್ತಾರೆ. ಅಂದ್ರೆ ಈ ರೀತಿಯಾದಂತಹ ಪದಗಳನ್ನ ಅವು ಕಲ್ಚರಲ್ ಸ್ಪೆಸಿಫಿಕ್ ಆಗಿರ್ತವೆ. ಪ್ರತಿಯೊಂದು ಭಾಷೆಗೂ ಒಂದು ಪ್ರಾದೇಶಿಕತೆ ಇರುತ್ತೆ. ಪ್ರಾದೇಶಿಕದಿಂದ ಭಾಷೆ ಇರೋದಿಲ್ಲ, ಭಾಷೆ ಪ್ರಾದೇಶಿಕದಿಂದ ರೂಪುಗೊಂಡಿದ್ದು ಅಂತ ನಮ್ಮ ಕೆಲವು ಚರಿತ್ರಕಾರ ಹೇಳ್ತಾರೆ. ಆದ್ರೆ ಒಂದು ಭಾಷೆಗೆ ಹತ್ತಿಕೊಂಡಂತೆ ಅದು ಭಾಷೆಯ ಒಳಗೆ ಒಂದು ಸಾಂಸ್ಕೃತಿಕವಾದಂತ ಒಂದು ಚಹರೆ ರೂಪುಗೊಂಡಿರುತ್ತೆ. ಈ ಕರಾವಳಿಗೆ ಹೋದ್ರೆ ನಿಮಗೆ ಕನ್ನಡದ ಒಳನುಡಿಯ ಚಹರೆನೇ ಬೇರೆ. ಇಲ್ಲಿವರೆಗೂ ಅವೆಲ್ಲ ಕೂಡ ಹೇಗಾಗ್ತಿತ್ತು ನಿಮ್ಗೆಲ್ಲ ಗೊತ್ತಿದೆ. ಅವು ಒಂದು ರೀತಿಯಾದಂತಹ ನಿಂದನಾ ಪದಗಳಾಗಿವೆ. ಕನ್ನಡ ಸಿನಿಮಾಗಳು ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲ ಮಾಣಿಗಳು ಹೋಟೆಲ್ ಕಾಣಿಸುವಂತ ಜೋಕ್ ಮಾಡುವಂತ ಪಾತ್ರಗಳೆಲ್ಲ ಕರಾವಳಿ ಭಾಷೆ ಆಗ್ತಿದ್ರು. ಆಮೇಲೆ ಕೆಲವು ದಲಿತ ಪಾತ್ರಗಳಿಗೆಲ್ಲ ಮಂಡ್ಯ ಭಾಷೆ ಹಾಕೋದು, ಈ ತರ ಮಾಡ್ತಿದ್ರು. ಇದೆಲ್ಲ ಅಜ್ಞಾನದಿಂದಾಗಿ ಭಾಷೆಯನ್ನ ಬಳಸಬಹುದಾದ ತಿಳುವಳಿಕೆ ಜ್ಞಾನ ಆ ಕ್ಷೇತ್ರದಲ್ಲಿ ಇಲ್ಲದೇ ಇರೋದ್ರಿಂದಾಗಿ ಆದಂತಹ ಸಂಗತಿಗಳು. ಇವತ್ತು ವೆರೈಟೀಸ್ ಬರ್ತಾ ಇದೆ. ಇವತ್ತು ಹೊಸ ಕಾಲದ ಹುಡುಗರು ಮಾಡ್ತಿರುವಂತ ಸಿನಿಮಾಗಳು, ಫೋಟೋ ಅನ್ನುವಂತ ಸಿನಿಮಾ ನೋಡಿ, ಅಥವಾ ಈಗ ದೊಡ್ಡಟ್ಟಿ ಗೋರೆಗೌಡ ಅಂತ ಅವರು ಸಿನಿಮಾ ಮಾಡಿದ್ದಾರೆ, ಅಥವಾ ತಿಥಿ ಅನ್ನುವಂತ ಸಿನಿಮಾ ಮಾಡಿದ್ದಾರೆ. ಅಂತ ಸಿನಿಮಾಗಳನ್ನು ನೋಡಿದಾಗ ಕನ್ನಡದ ಒಳನುಡಿಗಳ ಸಾಂಸ್ಕೃತಿಕವಾದಂತ ಅನನ್ಯತೆಯನ್ನೇ ಅವರಲ್ಲಿ ಅವರು ಬಳಸುವಂತ ಕೆಲಸವನ್ನ ಮಾಡ್ಕೊಂಡು ಬಂದಿದ್ದಾರೆ. ನಾನು ರಘುನಾಥ್ ಅವರಲ್ಲಿ ಇದನ್ನ ಒಂದು ಯಾವುದೇ ಡಿಕ್ಷನರಿ ಪ್ರಿಂಟ್ ಆದ ತಕ್ಷಣ ಮುಗೀತು ಅಂತ ತಿಳ್ಕೋಬಾರ್ದು. ಡಿಕ್ಷನರಿ ಇಟ್ಸ್ ಹೇಳಿದಲ್ಲ, ಡೈನಮಿಕ್ ಇನ್ ನೇಚರ್. ಅದು ನಿರಂತರವಾಗಿ ಅದು ವಿಸ್ತಾರಗೊಳ್ತಿರ್ಬೇಕು. ನಿರಂಜನ ಅವರಿಗೆ ನಾನು ಹೇಳೋದು ಅರ್ಥವಾಗುತ್ತೆ. ಇಲ್ಲಿ ಡಿಕ್ಷನರಿ ಪಬ್ಲಿಷ್ ಮಾಡಿದ ತಕ್ಷಣ ಕೆಲಸ ಮುಗಿದೋಯ್ತು ಅಂತ ವಿಶ್ವವಿದ್ಯಾಲಯದಲ್ಲಿ ತಿಳಿಯಬಾರದು. ಮರುಸುನಾಡು ಕನ್ನಡದ ಡಿಕ್ಷನರಿಯ ಒಂದು ಕೋಶವನ್ನ ವಿಶ್ವವಿದ್ಯಾಲಯದಲ್ಲಿ ಸ್ಥಾಪಿಸಬೇಕು. ಕುವೆಂಪು ಅವರು ಮಾಡಿದ್ದಾರೆ. ಡಿಕ್ಷನರಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕಳೆದ 70 ವರ್ಷಗಳಿಂದ ಡಿಕ್ಷನರಿಗಳು ರೂಪುಗೊಳ್ಳುತ್ತಾನೆ ಇವೆ. ಪ್ರತಿ ವರ್ಷವೂ ರಿನ್ಯೂವಲ್ ಆಗ್ತಿದೆ. ಅದಕ್ಕೊಂದು ಪರ್ಮನೆಂಟ್ ಆದ ಒಂದು ಟೀಮ್ ಇದೆ. ಅವ್ರ ಕೆಲಸ ಏನಂತಂದ್ರೆ ಹೊಸ ಪದಗಳನ್ನ ಹುಡುಕೋದು, ಹೊಸ ಪದಗಳನ್ನ ಅವರು ಡಿಕ್ಷನರಿ ಸೇರಿಸ್ತಾ ಹೋಗೋದು. ಇವತ್ತು 4 ವಾಲ್ಯೂಮ್ಸ್ ಅಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಕನ್ನಡ ಡಿಕ್ಷನರಿಗಳನ್ನ ಪಬ್ಲಿಷ್ ಮಾಡಿದೆ. ಕನ್ನಡ ಟು ಇಂಗ್ಲಿಷ್ ಡಿಕ್ಷನರಿ ಮಾಡಿದೆ. ಇಟ್ ಇಸ್ ಎ ಪರ್ಮನೆಂಟ್ ಆನ್ ಗೋಯಿಂಗ್ ಪ್ರಾಜೆಕ್ಟ್. ಇದಕ್ಕೆ ನಿಮ್ಮ ಸಂಶೋಧಕರಿಗೆಲ್ಲ ನೀವು ಅದನ್ನು ತೊಡಗಿಸಬಹುದು. ಒಂದು ಸ್ಕಾಲರ್ಶಿಪ್ ಕೊಟ್ಟು PhD ಮಾಡ್ತಾ ಈ ಕೋಶದಲ್ಲಿ ನೀವು ಕೆಲಸ ಮಾಡಪ್ಪ, ನಿಮ್ಗೊಂದು ಸ್ಟೈಫಂಡ್ ಕೊಡ್ತೀವಿ ಅಂತ ಹೇಳಿದ್ರೆ ಅವರು ಇದರಲ್ಲಿ ಕನ್ನಡದ ಒಂದು 4 ಜನ ಸಂಶೋಧಕರಿಗೆ ಒಂದಷ್ಟು ಬೆನಿಫಿಟ್ ಸಿಗುತ್ತೆ, ಒಂದು ಆರ್ಥಿಕವಾಗಿ, ಮತ್ತು ಈ ಕೆಲಸವನ್ನು ನಡೀತಾರೆ. ಸೊ ರಘುನಾಥ್ ಒಬ್ಬರೇ ಮಾಡೋರು. ರಘುನಾಥ್ ನಡೆಯಬಹುದಾದ ದಾರಿಯ ಕಡೆ ಒಂದು ನಮಗೆ ತೋರುಗಟ್ಟು ತೋರಿಸಿದ್ದಾರೆ. ಆದ್ರೆ ನಡಿಬೇಕಾದ ಕೋಲಾರ ಜಿಲ್ಲೆಯ ಮರುಸುನಾಡಿನಲ್ಲಿ ಕೇವಲ 5,000 ಪದಗಳೆಲ್ಲ ಇರೋದು. ಎಷ್ಟು ಪದಗಳಿದ್ದಿರಬಹುದು? ಒಂದು ಭಾಷಾ ಸಮುದಾಯ ಬದುಕಬೇಕು ಅಂತಂದ್ರೆ ಅದು ಎಷ್ಟು ಪದಗಳನ್ನು ಹುಟ್ಟಾಕೊಳ್ಳುತ್ತದೆ. ಇದು ಯಾವುದೋ ಒಂದು ಕಾಲದಲ್ಲಿ ಆಡ್ತಾ ಇದ್ದ ಮತ್ತು ಇವತ್ತು ಮತ್ತೆ ಹೊಸ ರೂಪ ಪಡೆದಿರುವಂತಹ ಭಾಷೆ ಎಂದು ನಾವು ತಿಳಿಯಬಾರದು. ಇದಕ್ಕೆ ಆ ರೀತಿಯಾದಂತಹ ಒಂದು ಏನ್ ಹೇಳ್ತೀವಿ ಪ್ರಾಚೀನತೆ ಇಲ್ಲ. ಎನಿ ಲ್ಯಾಂಗ್ವೇಜ್ ಇಟ್ ಇಸ್ ಎ ನ್ಯೂ ಲ್ಯಾಂಗ್ವೇಜ್. ಇಟ್ ಈಸ್ ವೆರಿ ವೆರಿ ಅದು ಒಂದು ರಿನ್ಯೂ ಆಗ್ತಾ ಇದೆ, ಹೊಸ ರೀತಿ ರಿನ್ಯೂ ಆಗ್ತಾ ಇರ್ತದೆ. ಇವತ್ತು ಕನ್ನಡ ಪದಗಳು ತೆಲುಗು ತೆಗೆದುಕೊಳ್ಳೋ ಬದಲಾಗಿ ಇಂಗ್ಲಿಷ್ ಇಂದ ಅವು ಪದಗಳನ್ನು ತೆಗೆದುಕೊಂಡು ಅವು ಹೊಸ ರೂಪವನ್ನ ಪಡಿತಾ ಇರ್ಬೋದು. ಆದ್ರೆ ಪಡೆಯುವಾಗ ಈ ಒಳನುಡಿಯ ಪ್ರೊನೌನ್ಸಿಯೇಷನ್ ಅನ್ನು ನಾವು ಬಿಟ್ಕೊಳ್ಳದೇ ಇರ್ಬೋದು. ಈಗ ಅನೇಕ ಜನ ನಮ್ಮ ಸ್ನೇಹಿತರು ಸಿಗ್ತಾರೆ, ಉತ್ತರ ಕರ್ನಾಟಕದವರು ಅಥವಾ ಈ ಮಧ್ಯ ಮೈಸೂರು ಭಾಗದವರು. ನಮ್ಮ ಕೋಲಾರ ಭಾಷೆಯನ್ನ ಮಾತಾಡಿದ್ರೆ ಅವರು ನಗ್ತಾ ಇರ್ತಾರೆ.
ಏನ್ ನಿಮ್ ಬಿಡ್ರಿ ಅದೇನು ಊಟಗಳಂತ ಊಟಗಳು ಮಾಡ್ರಿ ಎಲ್ಲಿ ಊಟಗಳು ಏನ್ ಹೆಸರು ನೀರುಗಳು ಕುಡೀರಿ ಅಂತೆಲ್ಲ ಅವ್ರಿಗೆ ತಲೆ ಮೈಬೆಲ್ಲ ಪಚ್ಕೊಂಡು ಆಗ್ತಾರೆ. ಬಟ್ ಈ ಭಾಷಾ ಪರಿವಾರದಲ್ಲಿ ಬದುಕಿದವರಿಗೆ ಇದ್ರವರಿಗೆ ಅದು ಒಂದು ಗೌರವವಾಚಕವಾಗಿರುತ್ತೆ. ಊಟಗಳನ್ನು ಮಾಡಿರಿ ಅನ್ನೋದೊಂದು ಗೌರವ ಸೂಚಕವಾದ ಊಟ ಮಾಡಿ ಅಂತಂದ್ರೆ ಅದು ಆದೇಶದ ಹಾಗೆಯೂ, ಊಟಗಳನ್ನು ಮಾಡಿ ಅಂದ್ರೆ ವಿನಂತಿಯ ಹಾಗೆಯೂ ಕೇಳಿಸುತ್ತೆ ಕೇಳಲ್ವ? ಊಟಗಳು ಮಾಡಿ ಅಂತ ಹೇಳೋದ್ರಲ್ಲಿ ಒಂದು ರೀತಿಯಾದಂತ ವಿನಯ ಇರೋದಿಲ್ವೇ? ಊಟ ಮಾಡಿ ಅಂತ ಹೇಳೋದಕ್ಕೂ ತಿನ್ನಪ್ಪ ಅಂತ ಹೇಳೋದಕ್ಕೂ ಊಟಗಳು ಮಾಡಯ್ಯ ಅಂತ ಹೇಳೋದಕ್ಕೂ ವ್ಯತ್ಯಾಸ ಇರೋದಿಲ್ವೇ? ಸೊ ಈ ಸಂಬೋಧನೆ ಒಳಗೆ ಉದುಗಿರಬಹುದಾಗಿರುವಂತಹ ಒಂದು ಸಂಸ್ಕೃತಿಯ ಮಾನವ ಸಂಬಂಧಗಳ ಚಹರೆಗಳು ನಿಮಗೆ ಪದಗಳನ್ನು ರೆಕಾರ್ಡ್ ಮಾಡೋದಕ್ಕೆ ಸಿಗೋದಿಲ್ಲ. ಅವುಗಳ ನಿಜವಾದ ಅರ್ಥ ಗೊತ್ತಾಗುತ್ತೆ ಅವಳ ಪ್ರಯೋಗದಲ್ಲಿ. ಅದಕ್ಕೆ ಅನೇಕ ಸಾರಿ ಈ ಮಾತುಗಳನ್ನ ನಾನೇ ಕಣ್ಣಿಂದ ಓದ್ಕೊಳ್ಳಕ್ಕೆ ಆಗ್ತಿರ್ಲಿಲ್ಲ. ಅವುಗಳು ಗಟ್ಟಿಯಾಗಿ ಓದಾಗಿ ಅವಾಗ ಪದ ಓದಾಗ ಈ ಪದಗಳನ್ನು ಅಷ್ಟೇ ಈ ಡಿಕ್ಷನರಿಯನ್ನು ನೀವು ನಾನು ಇವರಲ್ಲಿ ವಿನಂತಿಸ್ತೀನಿ ಮಾನವರಲ್ಲಿ ಇದನ್ನ ನೀವು ಕಣ್ಣೋಟದ ಡಿಕ್ಷನರಿ ಮಾಡಿದ್ರೆ ಪ್ರಯೋಜನ ಇಲ್ಲ ಈ ಕಾಲಕ್ಕೆ. ಇದನ್ನ ಆಡಿಯೋ ಡಿಕ್ಷನರಿ ಮಾಡಬೇಕು. ಇದನ್ನ ಆಡಿಯೋ ಡಿಕ್ಷನರಿ ಮಾಡಿದ್ರೆ ಮಾತ್ರ ಮುಂದಿನ ಈ ತಲೆಮಾರು ಈಗ ಸುಮ್ಮನೆ ಮಕ್ಕಳು ಹೇಳಿದ್ರು ಅಲ್ಲ ಬಳಸಲ್ಲ ಮಾಡಲ್ಲ ಅಂತ ಇವರು ಕೂಡ ಗೊತ್ತಿಲ್ಲದೆ ಮಾತಾಡ್ತವೆ. ಬಟ್ ಈಗ ಅವರೆಲ್ಲ ಕಾಲೇಜ್ ಬಂದಾದ್ಮೇಲೆ ನಾಗರಿಕರಾಗಬೇಕು ಅಂತಂದ್ರೆ ಆತರ ಕನ್ನಡ ಮಾತಾಡಬಾರ್ದು, ನಾಗರಿಕರಾಗಬೇಕಾದ್ರೆ ಇಂಗ್ಲಿಷ್ ಮಾತಾಡ್ಬೇಕು ಅಂದ್ರೆ ಬಟ್ಟೆ ಮತ್ತು ವೇಷವನ್ನು ಬದಲಿಸಿಕೊಂಡಾಗಿ ಭಾಷೆಯನ್ನು ಬದಲಿಸ್ಕೋಬೇಕು ಅನ್ನೋ ಒತ್ತಾಯ ನಿಮ್ಮೆಲ್ಲ ತಲೆ ಮೇಲೆ ಇರುತ್ತೆ. ಮನೇಲಿ ತೆಲುಗು ಮಾತಾಡ್ತೀರಾ, ತಮಿಳು ಮಾತಾಡ್ತೀರಾ ಮತ್ತು ಕನ್ನಡ ಮಾತಾಡ್ತಿರ್ತೀರ, ಅವೆಲ್ಲ ಮಿಕ್ಸ್ ಆಗಿ ಹೋಗಿರ್ತವೆ. ಬಟ್ ಇಲ್ಲಿ ಬಂದಾಗ ಯಾರೋ ಕಾಮೆಂಟ್ ಬೇರೆ ಮಾಡ್ತಾರೆ, ಯಾವ ಬಂದ್ರೆ ಸಾಕು ಕೂಡಿಕೊಳ್ಳುತ್ತೆ ಅಂತ ವಿಲ್ ಬಿ ವೆರಿ ಕಾನ್ಶಿಯಸ್. ಸೊ ಯು ಡೋಂಟ್ ಸ್ಪೀಕ್ ದಟ್ ಲ್ಯಾಂಗ್ವೇಜ್ ಅಟ್ ಆಲ್. ಬಟ್ ಅದು ನಮ್ಮ ಐಡೆಂಟಿಟಿ, ಅದು ನಮ್ಮ ಗುರುತು, ಅದನ್ನು ನಾವು ಸೊ ಹೀಗಾಗಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಕಥೆಯನ್ನ ಕಲ್ಮಡಿಯ ಕೋಣ ಅಂತ ಒಂದು ಕಥೆ. ನಾನು ನ್ಯಾಷನಲ್ ಕಾಲೇಜಿನಲ್ಲಿ 86ರಲ್ಲಿ ವಿದ್ಯಾರ್ಥಿ. ನಮಗೊಬ್ಬ ಪಾಠ ಮಾಡ್ತಿದ್ದ ಮೇಷ್ಟ್ರು. ಅದು ಪಾಠ ಓದ್ತಾ ಆ ಎಮ್ಮೆಯ ಕೊಂಬು, ಆ ಕೋಣದ ಕೊಂಬು ತುಂಬಾ ಮೋಸ ಆಗಿ ಬೆಳೆದಿತ್ತು. ಕೋಲಾರ ಜಿಲ್ಲೆಯಲ್ಲಿ ಬಂದು ಯಾರಾದ್ರೂ ಮೋಸ ಆಗಿ ಬೆಳೀತಿತ್ತು ಅಂದ್ರೆ ಏನದ ಅರ್ಥ ಅಂತ ಯಾರು ಹೇಳೋದು? ಆ ಮೇಷ್ಟ್ರಿಗೆ ಮೋಸ ಅನ್ನೋ ಪದ ಗೊತ್ತೇ ಆಗಿಲ್ಲ. ಅವ್ರಿಗೆ ಏನಂತ ಹೇಳಿದ್ರು, ಮೋಸ ಆಗಿ ಬೆಳೆದಿತ್ತು, ಹೆಂಗ್ ಬೆಳೆದಿದ್ರೆ ಅವ್ರಿಗೆ ಏನ್ ಹೇಳ್ಬೇಕು, ಅದು ಕೊಂಬು ಬೆಳೆದಿರ್ತಾನಪ್ಪ. ಅಲ್ಲ ಸರ್, ಮೋಸ ಬರ್ತದೆ. ಅವ್ರು ಎಷ್ಟೋ ವರ್ಷಗಳ ಪಾಠ ಹೇಳ್ಕೊಂಡ್ಬಿಟ್ಟಿದ್ದಾರೆ. ಮಾಸ್ಟರ್ ಕೂಡ ಕೆಳಗೆ ಏನು ಪದಕೋಶ ಕೊಟ್ಟಿಲ್ಲ. ಮೋಸ ಅಂದ್ರೆ ಅದರ ಸುಳಿ ಅಂದ್ರೆ ನೀವು ತೀಟು ಕೊಂಬನ್ನು ತೀಕ್ತಾ ಇರ್ಬೇಕಾದ್ರೆ ಒಳಗೆ ಒಂದು ಮೃದುವಾದ ಒಂದು ಭಾಗ ಇರುತ್ತೆ. ಅದನ್ನ ಮೃದುವಾದ ಭಾಗದ ಒಳಗೆ ನಿಲ್ಲಿಸ್ಬೇಕಿಲ್ಲ ಅಂದ್ರೆ ರಕ್ತ ಬಂದ್ಬಿಡುತ್ತೆ. ಅದಕ್ಕೆ ಟೆಂಡರ್ ಸುಳಿ ಅಂದ್ರೆ ಮುಟ್ಟಿದ್ರೆ ಮುರಿದೋಗುವಂತ ಒಂದು ಒಳಗೆ ಹುಟ್ಟಿದ ಆ ತಾನೇ ಭೂಮಿ ಚಿಗುರ್ಕೊಂಬಂದಿರೋದನ್ನ ಮುಟ್ಟಿದ್ರೆ ಮುರಿದೋಗುವಂತದಕ್ಕೆ ಮೋಸು ಅನ್ನುವಂತ ಪದ ಇದೆ. ಈ ಡಿಕ್ಷನರಿಯಲ್ಲಿ ಮೋಸು ಪದ ಇಲ್ಲ. ನಾನು ರಘುನಾಥ್ ಏನ್ ಹೇಳಕ್ ಪ್ರಯತ್ನ ಪಟ್ಟೆ ಅಂದ್ರೆ, ನಾನು ನೋಡಿದೆ ಮಾಸ್ತಿಯವರ ಮೋಸು ಇಲ್ಲಿದೆಯಾ? ಮೋಸು ಇಲ್ಲ. ಇನ್ನೊಂದು ಪದ ಇದೆ ಕಚ್ಚಾಣಕ. ಇದು ನಿಮ್ಗೆ ಟೇಕಲ್ ಭಾಗದಲ್ಲಿ ಕಾಣಿಸಬಹುದಾದಂತ ಒಂದು ಊಟದ ಜೊತೆ ಬಳಸುವಂತ ಈ ಇದಿತ್ತು ಪಲ್ಯ ಗಿಲ್ಯ ಇರುತ್ತಲ್ಲ, ಅದಕ್ಕೆ ಕಚ್ಚಡಕ ಅಂತ ಒಂದು ಪದವನ್ನ ಬಳಸ್ತಾರೆ. ಹಾಗೆ ಒಂದು ಹುಲ್ಲನ್ನ ಕಟ್ಟೋದಕ್ಕೆ ಒಂದು ಬರ್ಕನ ಅಂತ ಒಂದು ಪದ ಬಳಸ್ತಾರೆ. ಅದು ಅಂದ್ರೆ ಇವೆಲ್ಲ ನಾನು ಏನ್ ಹೇಳ್ತಾ ಇದ್ದೀನಿ, ಈಗ ನಾನು ಸುಮ್ಮನೆ ಇದನ್ನು ಪುಸ್ತಕ ಓದ್ತಿರುವಾಗ ನನಗೆ ಒಳ್ಳೆಯ ಪದಗಳು ಅಂದ್ರೆ ಈ ಪದಗಳು ಇಲ್ಲಿ ಕಾಣಿಸ್ತಾ ಇಲ್ವಲ್ಲ, ಇಂಥ ಪದಗಳು ನಾವು ಇರಬೇಕು ಅಂತ ನಾನು ಒಬ್ಬರಿಗೆ ತಕ್ಷಣಕ್ಕೆ ನೋಡಿದಾಗ ಒಂದು 16 ಪದಗಳು ಒಳ್ಳೆಯದಾದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಈ ಡಿಕ್ಷನರಿಗೆ 4-5 ಪದಗಳನ್ನು ಸೇರಿಸುವ ಸಾಮರ್ಥ್ಯ ಉಳ್ಳವರಾಗಿರ್ತಾರೆ ಅವ್ರ ನೆನಪುಗಳಿಂದ. ಆದ್ರಿಂದಲೇ ನಾನು ವಾನಡಿಯವ್ರಿಗೆ ಹೇಳಿದೆ, ದಯಮಾಡಿ ಇದನ್ನ ಒಂದು ಪರ್ಮನೆಂಟ್ ಪ್ರೋಗ್ರಾಮ್ ಆಗಿ ಮಾಡಿ. ಆ ರಘುನಾಥನ ಶ್ರಮಕ್ಕೂ ಒಂದು ಬಹಳ ದೊಡ್ಡ ಸಾಧ್ಯತೆ ಬರುತ್ತೆ, ಒಂದು ಇದು ಬರುತ್ತೆ. ಲೆಟ್ ದಿಸ್ ಮಸನಾಡು ಕನ್ನಡ ಡಿಕ್ಷನರಿ ಇಟ್ಸ್ ಎ ಆನ್ಗೋಯಿಂಗ್ ಪ್ರೋಗ್ರಾಮ್ ಫಾರ್ ಎವರ್. ನಿರಂತರವಾಗಿ ಈ ಉತ್ತರ ವಿಶ್ವವಿದ್ಯಾಲಯದಲ್ಲಿ ಒಂದು ನಿಘಂಟು ಕಾರ್ಯ, ಅದು ಮಸನಾಡು ಕನ್ನಡ ನಿಘಂಟು ಕಾರ್ಯ. ಮತ್ತು ಇದರಲ್ಲಿ ರಘುನಾಥ್ ಇಂಗ್ಲಿಷ್ ತರ್ಜಮೆಗಳನ್ನ ಕೊಡ್ತಿರೋದ್ರಿಂದ ಮತ್ತು ಅವರು ಇಂಗ್ಲಿಷ್ ತರ್ಜಮೆಗಳನ್ನು ಕೊಡದಿರೋದ್ರ ಕಾರಣ ಅವರು ಇಂಗ್ಲಿಷ್ನ ಭಾಷೆಯಲ್ಲಿ ಇದನ್ನ ಪ್ರಭುತ್ವ ಅದನ್ನು ಬಳಸುವಂತ ಸಾಧ್ಯತೆ ಅವರು ಇದೆ ಅಂತ ಕೊಟ್ಟಿಲ್ಲ. ಸೊ ದಿಸ್ ಕ್ಯಾನ್ ಬಿ ಇವನ್ ಅಲ್ಲ ದಿಸ್ ಕ್ಯಾನ್ ಬಿ ಎಕ್ಸ್ಟೆಂಡೆಡ್ ಟು ಇಂಗ್ಲಿಷ್. ಯಾಕಂದ್ರೆ ಮುಂದಿನ ತಲೆಮಾರುಗಳು ಎಲ್ಲ ಇಂಗ್ಲಿಷ್ ನಲ್ಲಿ ಇರೋದ್ರಿಂದ ಇಂಥ ಪದಗಳಿಗೆ ಇಂಗ್ಲಿಷ್ ನ ಪದಾರ್ಥಗಳನ್ನು ಕೊಡೋದ್ರಿಂದ ನೀವೊಂದು ಟೀಮ್ ಇಂಗ್ಲಿಷ್ ಗೊತ್ತಿರುವಂತಹ ಇಲ್ಲಿನ ಅಧ್ಯಾಪಕ ವರ್ಗವನ್ನೇ ಇದನ್ನು ಕೂರಿಸಿ, കാരണം ಅವರಿಗೆ ಮರುಸುನಾಡುವರೇ ಆಗ್ಬೇಕು, ಈ ಪದ ಅರ್ಥವಾಗಬೇಕು ಅಂತವರನ್ನು ಕೂರಿಸಿ ಇದನ್ನ ಮರುಸುನಾಡು ಕನ್ನಡ ಇಂಗ್ಲಿಷ್ ಡಿಕ್ಷನರಿ ಮಾಡಿದ್ರೆ ಇದರ ವ್ಯಾಪ್ತಿ ಮತ್ತಷ್ಟು ಜಾಸ್ತಿ ಆಗುತ್ತೆ.
ಈವನ್ ಫಾರಿನ್ ವಿದ್ವಾಂಸರು ಯಾರಿದ್ದಾರೆ, ಆಂಥ್ರೋಪಾಲಜಿಸ್ಟ್, ಸೋಷಿಯಾಲಜಿಸ್ಟ್ ಅವರೆಲ್ಲರೂ ಕೂಡ ಇವುಗಳ ಮೂಲಕವಾಗಿ ಒಂದು ತಿಳುವಳಿಕೆಯನ್ನು ಕಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹೆಚ್ಚಿನ ಅಂತ ಒಂದು ಪದ ಇದೆ, ಅದು ಕೂಡ ಇಲ್ಲಿ ಕಾಣಿಸ್ತಿಲ್ಲ. ಅವನೇ ಬಹಳ ಹೆಚ್ಚಿನ ಅಪ್ಪ ಒಂದು ಹೆಚ್ಚಿನ ಅಂದ್ರೆ ತುಂಬಾ ಹೆಗ್ಗಳಿಕೆ ಮಾಡ್ತಾನೆ, ಬಲೆ ಹೆಚ್ಚಿನ ಒಂದು ಅಂತ ಹೇಳ್ತಾರೆ. ಸೊ ಅಂತ ಹೆಚ್ಚಿನ ಪದ ಅವನು ಕೂಡ ವರ್ಸ್ಲಿ ಅಂತ ಅದು ಆಮೇಲೆ ಅವರು ಒಡಿಶೀಲೆ ಅನ್ನೋ ಪದವನ್ನು ಹಾಕಿದ್ದಾರೆ. ಅದು ಅದ್ರ ಇನ್ನೊಂದು ವರ್ಷ ಇದೆ, ವರ್ಸ್ಲಿ ಅಂತ ಒಂದು ಪದ ಇದೆ. ಆಮೇಲೆ ಇವರು ಈ ದೋಕಾರಿ ಪದವನ್ನು ಬಿಟ್ಬಿಟ್ಟವ್ರು. ಯಾಕೋ ವರವಾಡಿ ದೋಕಾರಿ ವೆರಿ ಪಾಪ್ಯುಲರ್ ಆದದ್ದು, ಹುಲ್ಲುವರಿಯರಿಗೆ ಬಳಸುವಂತ ಒಂದು ದೋಕಾರಿ ಪದ. ಈ ಪದಗಳೆಲ್ಲ ಇವೆಯೋ ಇಲ್ವೋ? ಈ ದೋಕಾರಿ ಪದ ಕೇಳಿದ್ರೆ ಯಾರು ದಿನ ಹೇಳ್ತೀವಿ ನೋಡಪ್ಪ ಹೇಳ್ತೇನೆ. ಸೊ ಹಾಗಾಗಿ ಮತ್ತು ಬಹಳ ಇನ್ನೊಂದು ಇಂಟ್ರೆಸ್ಟಿಂಗ್ ಆದದ್ದು ಏನಂದ್ರೆ, ಈ ಮಕ್ಕಳನ್ನ ಅಡ್ರೆಸ್ ಮಾಡುವಾಗ ಕೆಲವರಿಗೆ ಅವರು ಈ ಇವುಗಳನ್ನ ಚಂದದ ಮಾತುಗಳಲ್ಲಿ ಹೇಳ್ತಾರಲ್ಲ, ಇವು ಅದು ನಾವು ಪದಗಳನ್ನು ತುಂಬಾ ಲಿಸ್ಟ್ ಕೊಟ್ಟಿದ್ದಾರೆ, ತುಂಬಾ ಇಂಟ್ರೆಸ್ಟಿಂಗ್ ಇದೆ. ಅದರಲ್ಲಿ ಸಿನಿಗ ಅನ್ನೋ ಪದ ಹೊರಟೋಗಿದೆ. ಅಂದ್ರೆ ಅವನು ಒಬ್ಬರು ಯಾರೋ ಚಿಕ್ಕ ಮಗುವಾಗಿದ್ದರೆ ಸಿನಿಗ ಅಂತಿರ್ತಾರೆ, ಸಾಯೋವಾಗ ಅವನು ಸಿನಿಗ ಆಗ್ಬಿಡ್ಬಿಟ್ಟು. ನಮ್ಮೂರಲ್ಲಿ ಪಾಪ ಅವನು ಮುದುಕಾಗಿದ್ದಾನೆ, ಅವನು ಸಿನಿಗ ಅಂತ ಇರ್ತಾರೆ. ಅದೇ ಅವ್ರು ಎಷ್ಟೇ ಚಕ್ರ ಆಗ್ಬಿಟ್ಟು ಆಗ್ಬಿಡುದು ಬಳಸ್ತಾರೆ. ಬಟ್ ಇದರಲ್ಲಿ ಲಿಸ್ಟ್ ಅಲ್ಲಿ ಅಂದ್ರೆ ರಘುನಾಥ್ ಕೂಡ ಒಬ್ಬ ಮನುಷ್ಯ ಅಲ್ಲ ಪಾಪ. ಬಟ್ ಅವರಲ್ಲಿ ಈ ಕಳೆದೋಗಿ ಮತ್ತು ಇದನ್ನ ನಿರ್ಮಾಣವಾಗಿ ಎಷ್ಟೋ ಪದಗಳು ಆ ಗಳಿಗೆ ಹೊಳಿಬೇಕಲ್ವಾ. ಈ ರಘುನಾಥ್ಗೆ ಈ ಡಿಕ್ಷನರಿ ಕೊಟ್ಟರೆ ಈಗ ಆದ್ರೆ ಇನ್ನೊಂದು ಈ ಸಂಜೆ ಒಳಗೆ 3 ಪದವನ್ನು ಸೇರಿಸ್ತಾರೆ. ಅದಕ್ಕೆ ನಾನು ಹೇಳಿದ್ದೆ ಅಂದ್ರೆ, ಈ ಡಿಕ್ಷನರಿಯನ್ನ ಡೋಂಟ್ ಕನ್ಸಿಡರ್ ದಿಸ್ ಇಸ್ ಎ ಕಂಪ್ಲೀಟ್ ವರ್ಕ್. ಇಟ್ ಈಸ್ ಇನ್ಕಂಪ್ಲೀಟ್ ಇನ್ ನೇಚರ್. ಎನಿ ಡಿಕ್ಷನರಿ it is an incomplete work in nature, and it has to be added new words, and it has to go on, and so on so forth. ಹೋಗ್ತಾನೆ ಇರಬೇಕು, ನಿರಂತರವಾಗಿ ಅದು ಆಗ್ತಾ ಇರಬೇಕು. ಆಗುವ ಕುರಿತು ಹೇಳಿದಂತೆ ಡಿಕ್ಷನರಿ ಕೂಡ ನಿರಂತರವಾಗಿ ಆಗುವ ಒಂದು ಪ್ರಕ್ರಿಯೆ ಆಗಿರಬೇಕು. ಮತ್ತು ಅದಕ್ಕೊಂದು ಆಡಿಯೋ ವರ್ಷನ್ ಒಂದನ್ನ ಮಾಡಬೇಕು. ಆಡಿಯೋ ವರ್ಷನ್ ಮಕ್ಕಳು ಕುತ್ಕೊಂಡು ಕೇಳಿದ್ರೆ, ಇಲ್ಲಿ ನಿಮ್ಮ ಲೈಬ್ರರಿ ಒಳಗೆ ಒಂದು ಸ್ಪೀಕರ್ ಹಾಕೊಂಡು ಕುತ್ಕೊಂಡ್ರೆ ಅವರಿಗೆ ಆಡಿಯೋ ವರ್ಷನ್ ಕೂಡ ಇವುಗಳನ್ನ ಕೇಳಿಸಲಿಕ್ಕೆ ಸಾಧ್ಯ ಆಗ್ಬೋದು. ಮತ್ತು ಅವ್ರು ಮಲ್ಟಿಮೀಡಿಯಾ ಸ್ಟಡೀಸ್ನವರು ನಿರಂಜನ ವಾನಳ್ಳಿಯವರು ಇದರ ಮಹತ್ವ ಹಾಗೂ ವ್ಯಾಪಕತೆ ಏನು ಅನ್ನೋದು ನಾನು ಹೇಳಿದ ತಕ್ಷಣ ಅವ್ರು ಗ್ರಹಿಸಬಹುದು ಅಂತ ನಾನು ಈ ಸಲಹೆಗಳನ್ನ ಕೊಟ್ಟಿದ್ದೇನೆ. ಸ್ನೇಹಿತರೆ, ಈ ಪುಸ್ತಕವನ್ನ ಕನ್ನಡದ ಬಹಳ ಶ್ರೇಷ್ಠ ಭಾಷಾ ವಿಜ್ಞಾನಿಗಳಾಗಿರುವಂತಹ ಕೆ.ವಿ. ನಾರಾಯಣ ಅವರು ಈ ಪುಸ್ತಕವನ್ನು ಮುದ್ರಿಸಿ ಅಂತ ಹೇಳಿ ನೋಡಿ ನಾನು ಅವ್ರಿಗೆ ಹೇಳಿದೆ, ಫೋನ್ ಮಾಡಿದ್ದೆ. ಅವ್ರು ಹೇಳಿದ್ರು, ರಂಗಾತ್ ಪುಸ್ತಕ ರಿಲೀಸ್ ಆಗ್ತೋ ವಿಷಯ ನಮ್ಗೆ ಹೇಳಿ ಅಲ್ವಲ್ಲ ಅಂತಂದ್ರು. ಆಮೇಲೆ ಅಲ್ಲ ಹೇಳ್ಬೇಕಂತಿಲ್ಲ ಅಂತಂದ್ರು. ಇಲ್ಲ ಸರ್, ಅದು ಡೇಟ್ ಇನ್ನು ಮುಂದೆ ಆಗ್ತಾ ಇತ್ತು, ಹಾಗಾಗಿ ಎಲ್ಲೋ ಮರಕದಿಂದ ಹೇಳಿಲ್ಲ ಅಂತ ಕಾಣುತ್ತೆ. ಬಟ್ ನಾಳೆ ಪುಸ್ತಕ ಬಿಡುಗಡೆ ಆಗ್ತದೆ. ನನ್ನ ಶುಭಾಶಯಗಳನ್ನು ತಿಳಿಸಿ ಬಹಳ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ನಿರಂಜನ ಮಾನವರಿವರೆಗೂ ಮತ್ತು ರಘುನಾಥ್ಗೆ ನಮ್ಮ ಶುಭಾಶಯಗಳನ್ನು ತಿಳಿಸುವಂತೆ ಕೆ.ವಿ. ನಾರಾಯಣ ಅವರು ನಾಮೇಶ್ರು ಅವರು ನನಗೆ ಆಜ್ಞಾಪಿಸಿದ್ದಾರೆ. ನಾನು ಅದನ್ನ ಸಭಾಮುಖದಲ್ಲಿ ನಿಮಗೆ ವರ್ಗಾಯಿಸಿದ್ದೇನೆ. ಸ್ನೇಹಿತರೆ, ನನಗೆ ಚಾರಿತ್ರಿಕವಾಗಿ ಮನಸ್ಸುನಾಡಿನ ಒಂದು ಐಡೆಂಟಿಟಿಯನ್ನು ಕಟ್ಟುವ ಕೆಲಸವನ್ನ ರಂಗಾತ್ ಮಾಡ್ತಾರೆ. ಅಂದ್ರೆ ಈ ಮನಸ್ಸುನಾಡಿನ ಜನಗಳ ವ್ಯಕ್ತಿತ್ವಕ್ಕೆ ಇರುವ ಗುರುತನ್ನು ಈ ಡಿಕ್ಷನರಿ ಮೂಲಕ ಕಟ್ಟುವ ಸಾಧ್ಯ. ಸ್ಕೆಚ್ ಮಾಡಬಹುದು, ಕಲ್ಚರಲ್ ಸ್ಕೆಚ್ ಆಫ್ ಎ ಪರ್ಸನಾಲಿಟಿ ಫ್ರಮ್ ದಿಸ್ ಲ್ಯಾಂಡ್. ಅದನ್ನ ಒಂದು ಸ್ಕೆಚ್ ಮಾಡಬಹುದು. ಅಷ್ಟು ಮಾಹಿತಿ ಇದೆ. ಯಾಕಂದ್ರೆ ಇದರಲ್ಲಿ ಅನೇಕ ರೀತಿಯ ಬಿಹೇವಿಯರ್ಸ್ ಕಾಣಿಸ್ತದೆ. ಕೋಪದ ಪದಗಳಿವೆ, ದುಃಖದ ಪದಗಳಿವೆ, ಮತ್ತು ನೋವಿನ ಪದಗಳಿವೆ, ಕೃಷಿಯ ಪದಗಳಿವೆ. ಅಂದ್ರೆ ಈ ಪದಗಳನ್ನ ಮೂಲಕವೇ ನೀವು ಹುಡುಕಿದ್ರೆ ಈ ಭಾಗದಲ್ಲಿರುವ ಬದುಕಿನ ಒಂದು ಭಾವಚಿತ್ರ ಒಂದು ನಮಗೆ ಕಣ್ಣಿಗೆ ಕಾಣಿಸುತ್ತೆ. ಇಂತಹ ಒಂದು ಅಪರೂಪದ ಸಂಸ್ಕೃತಿಯನ್ನ ಕಾಪಿಡುವ ಕೆಲಸವನ್ನ ಮತ್ತು ಸಂಸ್ಕೃತಿಯನ್ನ ಮುಂದಕ್ಕೆ ತೆಗೆದುಕೊಳ್ಳುವ ಕೆಲಸವನ್ನ ಭಾಷಾ ನಿಘಂಟುವಿನ ಮನಸ್ಸುನಾಡು ಕನ್ನಡದ ಒಳನುಡಿಗಳ ಮೂಲಕ ಮಾಡಿದ ರಘುನಾಥ್ ಅವರಿಗೆ ಖಂಡಿತವಾಗಿಯೂ ನಾನು ಅಭಿನಂದನೆಗಳನ್ನ ತಿಳಿಸ್ತೇನೆ. ಇದು ಅತ್ಯಂತ ಸಾರ್ಥಕವಾದ ಕೆಲಸ ಮತ್ತು ಇದು ಬೇರೆಯವರಿಗೆ ಪ್ರಚೋದನೆ ಕೊಡುವಂತ ಕೆಲಸವೂ ಆಗಿದೆ ಅಂತ ಅನ್ಕೊಂಡಿದ್ದೆ. ಯಾಕಂದ್ರೆ ರಘುನಾಥ್ ಮಾಡಿದ ತಕ್ಷಣನೇ ಅವರೇ ಮಾಡಬೇಕು ಅಂತಲ್ಲ, ಇದನ್ನ ಎಲ್ಲರೂ ಮುಂದುವರಿಸಬೇಕಾದ್ರೆ ನನಗನ್ಸುತ್ತೆ ಪ್ರತಿಯೊಂದು ಡಿಕ್ಷನರಿಯೂ ಕೂಡ ಅದು ಪ್ರದೇಶದ ಸ್ಥಿತಿ ಇದ್ದ ಹಾಗೆ ಅದಕ್ಕೆ ಒಂದು ಜಾತಿಯ ಲಕ್ಷಣವೂ ಇರುತ್ತೆ. ಕೆಳಜಾತಿಗಳಲ್ಲಿ ಮಾತನಾಡುವಂತ ಮನಸ್ಸುನಾಡಿನ ಕನ್ನಡ ಒಳನುಡಿಗಳೇ ಬೇರೆ. ಮಧ್ಯಮ ವರ್ಗದ ಒಕ್ಕಲಿಗರ ಸಮುದಾಯದಲ್ಲಿ ಮಾತಾಡುವಂತವರು, ಕುರುಬರ ಸಮುದಾಯದಲ್ಲಿ ಮಾತಾಡುವವರು ಮತ್ತು ಗಡಿಭಾಗಗಳಲ್ಲಿರುವಂತಹ ತಮಿಳು ಕನ್ನಡ ಮಾತನಾಡುವಂತವರು,
ಕನ್ನಡ ತೆಲುಗೆ ಮಾತನಾಡುವಂತವರು, ಈ ರೀತಿಯಾದ ಸಾಮಾಜಿಕ ಸ್ಥಳಗಳಲ್ಲಿ ಕೂಡ ಈ ಕನ್ನಡದ ಒಳನುಡಿಗಳ ಅನೇಕ ರೂಪಗಳು ನಮ್ಮ ಕಣ್ಮುಂದೆ ಇರ್ತವೆ. ನಾವು ಯಾಮಾರಿದ್ರೆ ಅವೆಲ್ಲ ಮರೆಯಾಗಿ ಹೋಗುವ ಸಾಧ್ಯತೆ ಇರುತ್ತೆ. ಒಂದು ಭಾಷೆಯನ್ನು ನಾವು ಕಳೆದುಕೊಂಡ್ರೆ ಎಂತಹ ದೊಡ್ಡ ನಾಶಕ್ಕೆ ನಾವು ಸಾಂಸ್ಕೃತಿಕ ಪತನಕ್ಕೆ ಕಾರಣವಾಗ್ತೀವಿ ಅನ್ನೋದನ್ನ ನಮಗೆ ತೋರಿಸಿಕೊಟ್ಟ ಮಹಾನುಭಾವ ಮಾನ್ಯತಾನೆ ತಿಳ್ಕೊಂಡ. ಆತನ ಹೆಸರು ಗೂಗಿ ತಿಯಾಂಗೋ ಅಂತ. ಸೊ ಗೂಗಿ ತಿಯಾಂಗೋ ನಾವು ಆಫ್ರಿಕಾ ದೇಶದ ಒಬ್ಬ ಇಂಗ್ಲಿಷ್ ಪ್ರೊಫೆಸರ್ ಆಗಿದ್ದರು. ಅವರೆಲ್ಲ ಫಾರಿನಲ್ ಕಲಿತು ಎಷ್ಟೋ ಒಂದು ಇಂಗ್ಲಿಷ್ ಅಲ್ಲಿ ಬಹಳ ಬರೋದು ನಮ್ಮ ಉಪನ್ಯಾಸಗಳನ್ನ ಮಾಡಿ ಪ್ರಪಂಚದಲ್ಲಿ ತಿರುಗಿ ಅವರೆಲ್ಲ ನೇರ್ಮಾನ ಬಂದ್ಮೇಲೆ, ನೇರ್ಮಾನ ಪದ ಇದೇನಂತಂದ್ರೆ ನೇರ್ಮಾನ ಅಂತಂತಾರ. ಅವ್ನಿಗೇನ್ ಬಹಳ ನೇರ್ಮಾನ ಬಂದ್ಬಿಟ್ಟದೆ ಅಂತಂದ್ರೆ ಅವ್ನಿಗೇನೋ ಬಹುಮತಿ ಬಂದ್ಬಿಟ್ಟಿದೆ, ಹೆಮ್ಮೆ ಬಂದ್ಬಿಟ್ಟಿದೆ. ಮೆಹರ್ಬಾನ್ ಅದು ಬಹುಶಃ ಅಲ್ಲಿಂದ ಬಂದಿರ್ಬೇಕು. ನೇರ್ಮಾನ ಅಂತ ನಮ್ಮ ಹಳ್ಳಿಯಲ್ಲಿ ಅಂತಾರೆ. ಅವ್ನು ಬಹಳ ನೇರ್ಮಾನ ಬಂದಿದೆ ಅಂತ. ಅದು ಮೆಹರ್ಬಾನ್ ಇಂದಲೇ ಬಂದಿರ್ಬೋದು, ಮೆಹರ್ಬಾನ್ ಇಂದ ಬಂದಿರ್ಬೋದು. ಬಟ್ ಮೆಹರ್ಬಾನ್ ಬೇರೆ ಅಂತ ಹೇಳಿದ್ರು. ಮೆಹರ್ಬಾನ್ ಅಲ್ಲಿಂದ ರೂಪ ಎಲ್ಲಿಂದಾದ್ರೂ ಬಂದ್ಕೊಳ್ಳಿ. ಮೆಹರ್ಬಾನ್ ಅವ್ರು ನಮ್ದು ನೇರ್ಮಾನ ಅನ್ನೋ ಕನ್ನಡ ಪದ ನಮ್ಮ ಪದ, ನಾವು ಅದರ ವಾಸದಾರರು, ಅದರಿಂದ ನಾವು ಹೆಚ್ಚು ಅದನ್ನ ನಾವು ಓನ್ ಮಾಡ್ಕೋಬೇಕು. ಸೊ ಈ ನೇರ್ಮಾನ ಬಂದ್ಬಿಟ್ಟಿದೆ ಅಂತ ಹೇಳ್ತಾರಲ್ಲ, ಹಂಗೆ ಅದಕ್ಕೆ ಆ ಬಹುಮತಿಗಳೆಲ್ಲ ಸಿಕ್ಕ ಮೇಲೆ ಈ ಬುಕ್ಕರ್ ಬಂದಾಗ ನಾವು ಖಂಡಿತಲ್ಲ ಕೇಳ್ಕೊಡ್ತೀವಿ. ಹಾಗೆ ಅವ್ನು ಅನಿಸ್ತದೆ, ನಾನು ಏನ್ ಮಾಡ್ತಾ ಇದ್ದೀನಿ, ಫಾರ್ ಹೋಮ್ ಆಕ್ಚುಲಿ ಡೂಯಿಂಗ್ ಆಲ್ ದಿಸ್ ಥಿಂಗ್ಸ್. ಇಂಗ್ಲಿಷ್ ಅಲ್ಲಿ ಬರೋದು, ಇಂಗ್ಲಿಷ್ ಅಲ್ಲಿ ಮಾತಾಡಿ ನಾನು ಏನ್ ಮಾಡ್ತಾ ಇದ್ದೀನಿ, ಇದರಿಂದ ನನ್ನ ಜನಕ್ಕೆ, ನಾನು ಹುಟ್ಟಿ ಬೆಳೆದ ಸಮುದಾಯಕ್ಕೆ ಏನ್ ಸಂಬಂಧ? ಅವನು ಅದನ್ನ ಅಲ್ಲಿ ಸರ್ಕಾರದ ವಿರುದ್ಧವಾಗಿ ಪ್ರತಿಭಟಿಸ್ತಾನೆ, ಅವನಿಗೆ ಜೈಲು ಬರ್ತಾರೆ. ಆತ ಜೈಲಲ್ಲಿ ಕೂತ್ಕೊಂಡು ಒಂದು ಗೀಗೋ ಭಾಷೆಯ ಡಿಕ್ಷನರಿ ಏನ್ ಮಾಡ್ತಾನೆ, ರಘುನಾಥ್ ನೀನು ಜೈಲ್ದಾಗೆಲ್ಲ ಮಾಡಿದ್ದೀಯ ಅಷ್ಟೇ. ಆದ್ರೆ ಅವರು ಜೈಲಲ್ಲಿ ಕೂತ್ಕೊಂಡು ಆ ಗೀಗೋ ಭಾಷೆಯನ್ನ ತಾನು ಮರೆತು ಹೋಗಿದ್ದ ವಿಸ್ಮೃತಿ ಅನ್ನೋ ಪದ ಅಲ್ಲಿಂದ ಸೃಷ್ಟಿಯಾಗಿದ್ದು. ಅನಿಮೇಷಿಯಾ, ಅದನ್ನು ಅಮಿನೇಷಿಯಾದಿಂದ ಪಾರಾವರಿಕೆ ಅವರೊಂದು ಅದ್ಭುತವಾದ ವರ್ಕ್ ಮಾಡ್ತಾರೆ. ಗೀಗಿ ತಿಯಾಂಗೋ ಇವತ್ತು ಇಡೀ ಪ್ರಪಂಚಕ್ಕೆಲ್ಲ ಯಾಕೆ ಅಂತಂದ್ರೆ ತಮ್ಮ ಸ್ಥಳೀಯವಾದ ಈ ರೀತಿಯಾದ ಭಾಷೆಗಳನ್ನ ನಾವು ಗಳಿಸಿಕೋಬೇಕು. ಆ ಗಳಿಸ್ಬೇಕು ಮಾಡೋದ್ರಿಂದ ಒಂದು ಸಂಸ್ಕೃತಿಯನ್ನ ಅಷ್ಟೇ ಅಲ್ಲ, ಆ ಭಾಷೆಯಲ್ಲಿರುವಂತಹ ಮಾನವೀಯತೆಯನ್ನ, ಮನುಷ್ಯತ್ವವನ್ನ ಮತ್ತು ಹ್ಯೂಮನ್ ಸಫರಿಂಗ್ ಅಷ್ಟೇ ಅಲ್ಲ, ಈ ಕೋಲಾರದ ಭಾಗದಲ್ಲಿ, ಈ ಪ್ರದೇಶದಲ್ಲಿ ಸಾವಿರಾರು ವರ್ಷಗಳಿಂದ ಜನ ಹೇಗೆ ಬರ್ತಿದ್ರು, ಬದುಕನ್ನು ನಾವು ಹೇಗೆ ನೀಗಿಸಿದರು ಎನ್ನುವ ಕಥೆಗಳು ಕೂಡ ಗುಟ್ಟಾಗಿ ಗುಪ್ತ ರೂಪದಲ್ಲಿ, ಕೋಡ್ ರೂಪದಲ್ಲಿ ಪದಗಳೊಳಗೆ ಅವಿತಿರ್ತವೆ. ಅಂತಸ್ಥವಾದ ಸಾಂಸ್ಕೃತಿಕ ಚರಿತ್ರೆಗಳು, ಅಂತಸ್ಥವಾದ ಸಾಂಸ್ಕೃತಿಕ ಹಿಡನ್ ಕಲ್ಚರಲ್ ಹಿಸ್ಟ್ರೀಸ್, ಅವು ಒಂದು ಡಿಕ್ಷನರಿ ಒಳಗೆ ಅವು ಜೀವಂತವಿರ್ತವೆ. ಆದ್ರೆ ಅವುಗಳನ್ನ ನಾವು ತಟ್ಟಿ ಮುಟ್ಟಿ ಮಾತ್ರ ಅವು ನಮ್ಮ ಎದೆಯಲ್ಲಿ ಬಂದು ನಮ್ಮ ನಾಲಿಗೆಯಲ್ಲಿ ಉಳಿತು. ಅಂತ ಪದಗಳನ್ನು ನಾವು ಎದೆಗೆ ಬರಗೊಟ್ರೆ ಅವು ನಮ್ಮ ನಾಲಿಗೆಯಲ್ಲಿ ಉಳಿತು. ಸ್ನೇಹಿತರೆ, ಇದ್ರ ಬಗ್ಗೆ ಇನ್ನೂ ಹೆಚ್ಚು ಅಭಿಮಾನದಿಂದ ಸಂತೋಷ ಮಾತಾಡಬಹುದು. ನನಗೆ ಬಹಳ ಸಂತೋಷ ಯಾಕೆ ಅಂತಂದ್ರೆ, ಯಾವ ಭಾಷಾ ಪರಿವಾರದ ಜನ ಈ ಮಾತುಗಳನ್ನು ಮನೆಗಳಲ್ಲಿ ವ್ಯವಹಾರಕ್ಕಾಗಿ ಮಾತಾಡುವ ಇಷ್ಟು ಜನ ಇದ್ದೀರಲ್ಲ, ನಿಮ್ಮ ಮುಂದೆ ಇದನ್ನು ಕೂತು ಮಾತಾಡ್ತಾ ಇದ್ದೀರಲ್ಲ, ಇದು ಅತ್ಯಂತ ಚಾರಿತ್ರಿಕವಾದ ಸಂಗತಿ. ಇವಾಗ ಇದೇ ಭಾಷಾ ನಾವು ಬೆಂಗಳೂರಲ್ಲಿ ಮಾಡಿದ್ರೆ ಅದು ಇಷ್ಟು ಪರಿಣಾಮಕಾರಿಯಾಗಿ ಸಾಧ್ಯ ಇದೆ. ಇದೇ ಭಾಷಣವನ್ನು ನಾನು ಧಾರವಾಡದಲ್ಲಿ ಮಾಡಿದ್ರೆ ಇಷ್ಟು ಪರಿಣಾಮಕಾರಿಯಾಗಿ ಸಾಧ್ಯ ಇದೆ. ಯಾಕೆಂದ್ರೆ ಈ ಭಾಷೆಯ ವಾಸುದಾರರು ನೀವೆಲ್ಲ, ಈ ಭಾಷೆಯನ್ನು ಆಡ್ತಾ ಇರೋದು, ಒಂದಲ್ಲ ಒಂದು ಬಗೆಯಲ್ಲಿ ಇದನ್ನು ಬಳಸ್ತಾ ಇರೋದು. ನಿಮ್ಮ ಮುಂದೆ ಈ ಪುಸ್ತಕವನ್ನು ಕುರಿತು ಮಾತನಾಡೋದು ಮತ್ತು ಈ ಪುಸ್ತಕದ ಮಹತ್ವವನ್ನು ಕುರಿತು ಮಾತನಾಡೋದು ಮತ್ತು ವಿಶ್ವವಿದ್ಯಾಲಯದಲ್ಲಿ ಇಂಥದನ್ನ ಮುಂದೆ ತೆಗೆದುಕೊಂಡು ಹೋಗಬೇಕಾದ ಜವಾಬ್ದಾರಿಯನ್ನು ಕುರಿತು ಮಾತನಾಡೋದು, ಇದು ಚಾರಿತ್ರಿಕವಾಗಿ ಬಹಳ ಮಹತ್ವದ್ದು ಅಂತ ನಾನು ತಿಳ್ಕೊಂಡಿದ್ದೇನೆ. ನಾನು ಅನೇಕ ಸಂಗತಿಗಳಿಗೆ ರಘುನಾಥ್ಗೆ ಉಪಕೃತನಾಗಿದ್ದೇನೆ. ನಾನು ಒಂದು ಹುಲಿಸೀರೆ ಅಂತ ಒಂದು ಸುದೀರ್ಘವಾದ ಕಥನವನ್ನು ಬರೆದು ಅದರ ಕೆಲವು ಸಾಲುಗಳನ್ನ ರಘುನಾಥ್ ನನಗೆ ಕೊಟ್ಟಿದ್ದೆ. ಆ ಸಾಲುಗಳನ್ನು ಕೊಟ್ಕೊಂಡು ಎಷ್ಟು ಅದ್ಭುತವಾದ ನೋಡಿ, ಈ ತರದ್ದು ಚರಿತ್ರೆಯಲ್ಲೂ ದಾಖಲೆ ಆಗೋದಿಲ್ಲ. ಮತ್ತು ಒಂದು ಊರಿನಲ್ಲಿ ಒಬ್ಬ ಹೆಣ್ಮಗಳಿದ್ದಾಳೆ, ಅವಳು ವಿವಾಹಿತೆ. ಅವಳಿಗೆ ಕಾಡಿನಲ್ಲಿ ಯಾರೋ ಒಬ್ಬ ಹುಡುಗ ಎಲ್ಲೋ ಕೊಳಲು ಕೂತಿರುವಂತಹ ಒಬ್ಬ ಬೇಡರ ಹುಡುಗನೋ ಅಥವಾ ಬಲದ ಹುಡುಗನೋ ಒಬ್ಬ ಕೊಳಲು ಹೂದವನಲ್ಲಿ ಅವಳಿಗೆ ಪ್ರೇಮ ಉಂಟಾಗ್ತದೆ. ಅವನು ಯಾರು ಅಂತ ಅವನಿಗೆ ಗೊತ್ತಿಲ್ಲ, ಇವಳು ಯಾರು ಅಂತ ಅವನಿಗೂ ಗೊತ್ತಿಲ್ಲ. ಆದ್ರೆ ಒಂದು ದಿವಸ ಒಂದು ಹುಣ್ಣಿಮೆ ರಾತ್ರಿ ಅವನನ್ನ ತಾನು ಭೇಟಿ ಆಗಲೇಬೇಕು ಅಂತ ಹೇಳಿ ಅವಳು ಹೋಗ್ತಾಳೆ. ಹೋಗೋದಕ್ಕೆ ಪ್ರಯತ್ನ ಮಾಡುವಾಗ ಅವಳು ಏನ್ ಮಾಡ್ತಾಳಂದ್ರೆ, ಸ್ವಲ್ಪ ರಾತ್ರಿ ಜನ ಕುಗ್ಸಿರ್ಲಿ ಅಂತ ಚಿರತೆ ಹುಲಿಯ ಬಣ್ಣದ ಸೀರೆ ಮತ್ತು ಚಿರತೆ ಬಣ್ಣದ ಬಗ್ಗೆ ಇವುಗಳನ್ನು ನೋಡ್ಕೊಂಡು ಅವಳು ಹೋಗ್ತಾಳೆ. ಹತ್ರ ಹೋದಂಗೆ ಇವಳು ಬರೋದು ನೋಡಿ, ಅಲ್ಲಿದೆ ದನಗಳ ಕಾಡಿನಲ್ಲಿ ದನದ ಮಂದೆಯ ಇದ್ರೊಳಗೆ
ಹಂಚಿಕೆ ಮೇಲೆ ಅವ್ನು ಕಾವಕ್ಕಾಯ್ತಿದ್ದನು ಈ ದನಗಳೆಲ್ಲ ಬೆರುತ್ತವೆ. ಯಾಕಂದ್ರೆ ಇವ್ರು ಬರ್ತಿರೋದು ಕೊಟ್ಟಿರೋ ವೇಷ ಹುಲಿನೇ ಬರ್ತಾ ಇದ್ದೀನಿ ಕೊನೆಗೆ ಅವನಿಗೆ ಇದ್ದೇ ಇದ್ದವನಿಗೆ ಎದ್ದು ನೋಡಿದ್ರೆ ಬರ್ತಾ ಯಾವ್ದೋ ಹುಲಿ ಮುಂಚೆ ಹಾಕಿ ಬರ್ತಿದೆ ಅಂತ ಹೇಳಿ ಅವ್ರು ತನ್ನಲ್ಲಿದ್ದ ಇವ್ರು ಹೇಳಿದ ಕಥೆಗೆ ಮತ್ತೊಂದು ಕಾಲಕ್ಕೆ ಬಿಲ್ಲದು ಇವ್ರು ಹೇಳೋ ಕಥೆ ಅಷ್ಟೊತ್ತಿಗೆ ಬಂದೂಕ್ ಆಗೋದಿದೆ. ಬಂದು ತಗೊಂಡು ಪಾರ್ ಮಾಡಿ ಡಬಾರಂತ. ಜಗತ್ತಿನ ಯಾವ ಪ್ರೇಮ ಕಥೆ ಇಷ್ಟು ದಾರುಣವಾದ ದುರಂತ ಕಥೆ? ರೋಮಿಯೋ ಜೂಲಿಯಟ್ಗಿಂತ ನನಗಿದ್ದು 1000 ಪಾಲು. ಇಟ್ಸ್ ವೆರಿ ಹಾರ್ಟ್ ಬ್ರೇಕಿಂಗ್ ಲವ್ ಸ್ಟೋರಿ. And that is actually the story of the ಮಸ್ನಾಡು. ಬಟ್ ಯಾವಾಗ ಗೊತ್ತಿಲ್ವೇ ರಘುನಾಥ್ ಇದನ್ನ ಹೇಳಿದ ಮೇಲೆ ನಾನು ಅಷ್ಟು ಕೊಟ್ಟ 7-8 ಸಾಲುಗಳನ್ನ ಸುಮಾರು ಒಂದು 600 ಸಾಲುಗಳಿಗೆ ವಿಸ್ತರಿಸಿ ಉಳಿಸಿದೆ ಅಂತ ಒಂದು ಕಾವ್ಯ ಸುದೀರ್ಘವಾದ ಕಾವ್ಯವನ್ನ ರೂಪಿಸಿದೆ. ಅದನ್ನ ಅನೇಕ ಜನ ನಮ್ಮ ಆದಿಮದ ಆರಂಭದಲ್ಲಿ ಇದನ್ನು ನಾವಲ್ಲಿ ರಾತ್ರಿ ಎಲ್ಲ ಓದಿ ಅನೇಕ ಜನರು ಈ ಹಾಡನ್ನು ಕೇಳಿ ತಮ್ಮ ಪ್ರೇಮಗಳನ್ನು ನೆನೆದು ಕಣ್ಣೀರಾದಂತ ಮತ್ತು ಅವರು ಕಣ್ಣೀರಿನಲ್ಲಿ ಇದ್ದ ಆ ಪ್ರೇಮದ ಬಿಸ್ಪನ್ನು ನಾನು ಕಂಡಿದ್ದೇನೆ. ಇಂಥದಕ್ಕೆಲ್ಲದೂ ಕೂಡ ಈ ಸಂತನಂತೆ ವರ್ತಿಸುತ್ತಿರುವ ಮತ್ತು ಅಸಮಕಾಲೀನರಾದಂತಹ ಗೆಳೆಯ ನಮ್ಮ ರಘುನಾಥ್ ಒದಗಿಸಿದ ಮೂಲದ್ರವ್ಯ ಕಾರಣವಾಗಿತ್ತು. ಆತನ ಒಡನಾಟ ನನ್ನ ಬದುಕನ್ನು ತುಂಬಾ ಸಾಂಸ್ಕೃತಿಕವಾಗಿ ವಿಸ್ತರಿಸಿದೆ. ನಾನು ಬಹಳ ಋಣಿಯಾಗಿದ್ದೇನೆ. ಇಂಥ ಒಂದು ಅವಕಾಶವನ್ನು ಕೊಟ್ಟು ನಮ್ಮ ನಿರಂಜನ್ ವಾನಳ್ಳಿಯವರು ಈ ಪುಸ್ತಕವನ್ನು ಪರಿಚಯಿಸುವ ಕೆಲಸ ಮಾಡಿದರೆ ನಾನು ಸ್ವಲ್ಪ ಯಾವತ್ತಿಗಿಂತ ಹೆಚ್ಚು ತರ್ಕವನ್ನು ಬಿಟ್ಟು ಆವೇಶದಿಂದ ಭಾವನಾತ್ಮಕವಾಗಿ ಒಂಥರ ಈ ಮರಸ್ನಾಡೋರು ಇರುವಂತ ಒಂದು ಮರುಸ್ಥಾನದಿಂದ ಮಾತಾಡಿದ್ದೇನೆ. ನೀವು ಅದನ್ನ ಸಂತೋಷ ಪಟ್ಟಿದ್ದೀರಿ ಅಂತ ತಿಳ್ಕೊಳ್ಳಿ. ನಿಮ್ಗೆ ಬೇಜಾರಾಯ್ತು ಸಂತೋಷವಾಯ್ತು. ನಿಮ್ಮ ಚಪ್ಪಾಳೆ ಉತ್ತರಕ್ಕೆ ಧನ್ಯವಾದ.